ಹಲೋ, ಹೈ, ಗುಡ್ ಮಾರ್ನಿಂಗ್. ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಗೆ ನಿಮ್ಗೆಲ್ಲ ಸ್ವಾಗತ. ಹೋಪ್ ಎಲ್ಲರೂ ಹೆಲ್ದಿ ಆಗಿದ್ದೀರಿ, ಸೇಫ್ ಆಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಹೆಸರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ವೈಶಾಲಿ ಅಂತ. ನಾನು IC ಮಾಡಲ್ಲ, ನಾನು CI ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮಾಡ್ತೀನಿ ಕ್ಲಾಸ್ನ, ಭಾರತದ ಸಂವಿಧಾನ. ಸೊ 2 ದಿನ ನಾವು ನಡೀತಾ ಇರುವಂತಹ ರಾಜಕೀಯ ಘಟನೆಗಳ ಬಗ್ಗೆ ಪ್ರಾಕ್ಟಿಕಲಿ ಚರ್ಚೆ ಮಾಡಿದ್ವಿ. ಸೊ ಇವತ್ತು ಸ್ವಲ್ಪ ಚೇಂಜ್, ವಿಲ್ ಡಿಸ್ಕಸ್ ಅಬೌಟ್ ದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ನಾನು ಯಾವ್ದು ಹಳೆ ಕ್ವೆಶನ್ ಪೇಪರ್ ತಗೊಂಡ್ ಬಂದಿಲ್ಲ ನಿಮ್ಗೆ, 2008, 9, 10 ಅಂತ. ಸೊ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಗಳನ್ನ ಬರ್ದಿದ್ದೀನಿ, ಕೆಳಗಡೆ ಆನ್ಸರ್ಸ್ ಕೊಟ್ಟಿಲ್ಲ. ಸೊ ನೀವು ಕೀಪ್ ಆನ್. ಸೊ ಆ ಸ್ಟೇಟ್ಮೆಂಟ್ಸ್ ಗಳನ್ನ ನೀವು ದಿನ ಓದಿ. ಸೊ ದಿನ ಓದಿದ್ರೆ ಯು ಕ್ಯಾನ್ ಮಾರ್ಕ್. ಅಂತಂದ್ರೆ ನಾನ್ ಕೆಳಗಡೆ ಆಯ್ಕೆಗಳು A ಮಾತ್ರ, B ಮಾತ್ರ, C ಮಾತ್ರ ಕೊಡೋದಕ್ಕಿಂತನೂ ಸ್ಟೇಟ್ಮೆಂಟ್ಸ್ ಗಳು ಎಕ್ಸಾಮ್ ಅಲ್ಲಿ ಸೇಮ್ ಇರಬಹುದು, ಬಟ್ ಆಪ್ಷನ್ಸ್ ಗಳು ಚೇಂಜ್ ಆಗಿರ್ಬೋದು. ನಾನು ಸರಿಯಾದ ಹೇಳಿಕೆ ಕೊಟ್ರೆ ಎಕ್ಸಾಮ್ ಅಲ್ಲಿ ತಪ್ಪು ಕೊಟ್ಟಿರ್ಬಹುದು. ಅದಕ್ಕೆ ವಿಲ್ ಡಿಸ್ಕಸ್ ದ ಕ್ವೆಶನ್ಸ್, ರೈಟ್? ಅಂಡ್ ನಾನು ಕಳೆದ 3 ದಿನದಿಂದ ಡಿಸ್ಕಸ್ ಮಾಡಿದಾಗೆ ಫೈನಲಿ ನಿನ್ನೆ ಭಾರತದ 16ನೇಯ ಅಗೈನ್ ಮಹಿಳಾ ಮುಖ್ಯಮಂತ್ರಿಯಾಗಿ ಮಮತಾ ಬ್ಯಾನರ್ಜಿ ರವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಐ ಗೆಸ್ ನಾನು ಟ್ಯೂಸ್ಡೇನೆ ನಿಮ್ಗೆ ಹೇಳಿದ್ದೀನಿ, ಚುನಾವಣೆ ಸೋತ್ರು ಕೂಡ ಡೆಫಿನೆಟ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅವರೇ ಆಗ್ತಾರೆ. ಅಂಡ್ ನಮ್ಮ ಆಸ್ ಪರ್ ಕರೆಂಟ್ ಅಫೇರ್ಸ್ ಮತ್ತೆ GK ಬಗ್ಗೆ ಮಾತಾಡೋದಿದ್ರೆ 3ನೇ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿಯಾಗಿ ಸರ್ವ್ ಮಾಡಿರುವ ಮಹಿಳೆ ಆಗ್ತಾಳೆ. ಮೊದಲನೆಯವರು ದೆಹಲಿಯ ರಾಜ್ಯದ ಕೌಂಟ್ ಮಾಡಿದ್ರೆ ಶಿ ವಿಲ್ ಬಿ ಸೆಕೆಂಡ್ ಒನ್. ಬಟ್ ಶೀಲಾ ದೀಕ್ಷಿತ್ ಯೂನಿಯನ್ ಟೆರಿಟರಿಯಲ್ ವರ್ಕ್ ಮಾಡಿದ್ದಾರೆ 15 years, ನೋ ಇಶ್ಯೂಸ್. ಫಸ್ಟ್ ಅವರು, ಎರಡನೇದು ನಮ್ಮ ಅಮ್ಮ ಜಯಲಲಿತಾರವರು, ಅಂಡ್ 3ನೇ ರೇಸ್ ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ಅಫ್ಕೋರ್ಸ್ ದೀದಿ ಅವ್ರು ಇದ್ದಾರೆ. ಸೊ ನಿನ್ನೆ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ನಿನ್ನೆಯಿಂದ 6 ತಿಂಗಳು ಟೈಮ್ ಇದೆ ಅವ್ರಿಗೆ. ಸೊ ನಿನ್ನೆಯಿಂದ 6 ತಿಂಗಳ ಒಳಗಾಗಿ ಅವ್ರು ಯಾವ್ದಾದರೂ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ, ಆಲ್ರೆಡಿ 2 ಖಾಲಿ ಇದೆ ಅಂದಿದ್ದೀನಿ, ಆ 2ರಲ್ಲಿ TMC ಗೆಲ್ಲೋದಿಲ್ಲ ಅಂತ ಡೌಟ್ ಇದ್ರೆ ಗೆದ್ದಿರೋ 212ರಲ್ಲಿ ಯಾರಿಗಾದ್ರೂ ರಾಜೀನಾಮೆಯನ್ನ ಕೊಡಿಸ್ಬಿಟ್ಟು ತಾವು ಅಲ್ಲಿ ನಿಂತ್ಬಿಟ್ಟು ಅಲ್ಲಿ ಗೆದ್ದಿರೋರನ್ನ ಬೇರೆ ಕಡೆ ಟಿಕೆಟ್ ಕೊಡಿಸ್ಬಿಟ್ಟು ಅಫ್ಕೋರ್ಸ್ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಆಗ್ತಾಳೆ. ಅಂಡ್ 5 ವರ್ಷ ನಾನ್ ಸ್ಟಾಪ್ ಕಂಟಿನ್ಯೂಸ್ ಆಗಿ ಬ್ಯಾಟಿಂಗ್ ಮಾಡ್ತಾನೆ ಇರ್ತಾರೆ. ರೈಟ್. ಸೊ ದಿಸ್ ಇಸ್ ವಾಟ್ ಒಂದು ವಿಲ್ ಸ್ಟಾರ್ಟ್ ದ ಕ್ವೆಶನ್ಸ್. Again, welcome to Vidyakashi. Okay, this is introduction ಮುಗಿತು. We'll start with the ನಮ್ಮ ಹೇಳಿಕೆಗಳು. ಕ್ಲಾಸ್ ಅಲ್ಲಿ ಹೇಳಿಕೆಗಳು ಹೇಳಿ ಫೈನಲಿ ಬರೆಯೋ ಅವಕಾಶ ಸಿಕ್ಕಿದೆ. We'll start with fundamental rights. Okay, so ಸಣ್ಣದಾದ ಒಂದು ಪ್ರಶ್ನೆಯನ್ನ ಬರ್ದಿದ್ದೀನಿ. ತುಂಬಾ ದೊಡ್ಡದು ಅಂತ ಅನ್ಕೊಂಡಿದ್ದೀನಿ, ಸಣ್ಣದು ಅಂತ ನೀವ್ ಅನ್ಕೊಂಡಿದ್ದೀರಾ. ಕೆಳಗಡೆ ಆಪ್ಷನ್ಸ್ ಕೊಟ್ಟಿಲ್ಲ ಆಸ್ ಯೂಶುವಲ್, ಯಾಕಂತಂದ್ರೆ ಇದು IAS ಅಲ್ಲ, KAS ಅಲ್ಲ, ಇದು ಸಬ್ಜೆಕ್ಟ್ ನ ಪ್ರಶ್ನೆ. ಓಕೆ, ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ದಿಸ್. ಮೂಲಭೂತ ಹಕ್ಕುಗಳ ಬಗೆಗಿನ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಟೇಕ್ ಯೋರ್ ಟೈಮ್ ಅಂಡ್ ರೈಟ್ ಯೋರ್ ಕ್ವೆಶನ್ಸ್. ನಾನು 10 ಪ್ರಶ್ನೆ ಬರ್ದಿದ್ದೀನಿ ಇವತ್ತು. ಸೊ 10ರಲ್ಲಿ ನಾವು 5 ಕೂಡ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡಿದ್ರೆ ದಟ್ಸ್ ಇನಫ್. 5 ಪ್ರಶ್ನೆಯನ್ನ ಬೇಕಾದ್ರೆ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಬಟ್ ಅರ್ಜೆಂಟ್ ಏನಿಲ್ಲ, ಟೇಕ್ ಯೋರ್ ಟೈಮ್. ಸ್ಕ್ರೀನ್ ಶಾಟ್ ಬೇಕಾದ್ರೆ ಹೊಡ್ಕೊಳ್ಳಿ, ನಾ ಬರೀತೀನಿ ಅಂತಂದ್ರೆ ಬರ್ಕೊಳ್ಳಿ, ನೋ ಇಶ್ಯೂಸ್. ನಾನು ಡೈರೆಕ್ಟ್ ಪ್ರಶ್ನೆ ಒಂದು ಬರ್ದಿಲ್ಲ. ಓಕೆ, ಸೊ ಮೂಲಭೂತ ಹಕ್ಕುಗಳ ಬಗೆಗಿನ ಈ ಹೇಳಿಕೆಗಳನ್ನ ಗಮನಿಸಿ. ಅಂದ್ರೆ ಕೆಳಗಡೆ ಸರಿಯಾದದನ್ನ ಸರಿ ಅಂತ ಮಾರ್ಕ್ ಮಾಡ್ಬೇಕು, ತಪ್ಪಾಗಿರೋದನ್ನ ತಪ್ಪು ಅಂತ ಮಾರ್ಕ್ ಮಾಡ್ಬೇಕು. ಓಕೆ, ಫಸ್ಟ್, ಮೂಲಭೂತ ಹಕ್ಕುಗಳು ಕೇವಲ ಭಾರತೀಯ ಪ್ರಜೆಗಳಿಗೆ ಮಾತ್ರ ಅನ್ವಯಿಸುತ್ತವೆ. 2ನೇ ಆಪ್ಷನ್, ಮೂಲಭೂತ ಹಕ್ಕುಗಳು ಸಾರ್ವಭೌಮ ಹಕ್ಕುಗಳಾಗಿವೆ. 3ನೇದು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾತ್ರವೇ 359ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಇವುಗಳನ್ನ ರದ್ದು ಮಾಡಬಹುದು. ನಾನು ಸ್ಟೇಟ್ಮೆಂಟ್ಸ್ ಗಳಿಗೆ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಮೂಲಭೂತ ಹಕ್ಕುಗಳು ಕೇವಲ ಭಾರತೀಯರಿಗೆ, ಇದು ಮೊದಲು ಡಿಸ್ಕಸ್ ಮಾಡ್ಬೇಕಾಗಿರುವ ವಿಷಯ. ಮೂಲಭೂತ ಹಕ್ಕುಗಳು ಸಾರ್ವಭೌಮ ಆಗಿದೆಯಾ? ವಾಟ್ ಡು ಯು ಮೀನ್ ಬೈ ಸಾರ್ವಭೌಮ? ಅದನ್ನ ನಾವು ಫರ್ದರ್ ಡಿಸ್ಕಸ್ ಮಾಡ್ತೀವಿ, ರೈಟ್? ಸೊ ಇಲ್ಲಿ ರದ್ದು ಎಂಬ ಶಬ್ದ ಇದೆ, ನಾವು ಇದನ್ನ ಗಮನಿಸ್ಬೇಕು. ಸ್ಟೇಟ್ಮೆಂಟ್ ಗಳು ಕೊಟ್ಟ ತಕ್ಷಣ ಅದ್ರ ಮೇಲೆ ಆನ್ಸರ್ ಕೊಡೋದಕ್ಕೆ ಅಟ್ಯಾಕ್ ಮಾಡೋದಲ್ಲ. ಟೇಕ್ ಯೋರ್ ಟೈಮ್ ಅಂಡ್ ಜಸ್ಟ್ ರೀಡ್ ದ ಸೆಂಟೆನ್ಸಸ್. ಓಕೆ, ಸೊ ಕೆಲವೊಂದು ಹಕ್ಕುಗಳನ್ನ ವಿದೇಶಿಗರಿಗೂ ನೀಡಲಾಗಿದೆ. ಸಿ, ಫಸ್ಟ್ ಸೆಂಟೆನ್ಸ್, ಫಸ್ಟ್ ಸ್ಟೇಟ್ಮೆಂಟ್ಗೂ ಲಾಸ್ಟ್ ಇರೋ ಸ್ಟೇಟ್ಮೆಂಟ್ಗೂ ಲಿಂಕ್ ಅನ್ನ ಮಾಡ್ಬೇಕು. ಓಕೆ, ನಾನು ಅದಕ್ಕೆ ದೂರ ಬರ್ದಿದ್ದೀನಿ, ಐದರ್ 1, 2 ಬರಿತಾ ಇದ್ದೆ. ಸೊ ನಮ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು. ಓಕೆ, ಲೆಟ್ ಮಿ ಸ್ಟಾರ್ಟ್ ವಿತ್ ಫಸ್ಟ್.
ಮೂಲಭೂತ ಹಕ್ಕುಗಳು ಕೇವಲ ಭಾರತೀಯ ಪ್ರಜೆಗಳಿಗೆ ಮಾತ್ರ ಅನ್ವಯಿಸುತ್ತವೆ. ಇದು ಕರೆಕ್ಟಾ ಅನ್ನೋದು ನಾನು ಆಯ್ಕೆ ಕೊಟ್ಟೇ ಇಲ್ಲ ನಿಮ್ಗೆ. ಸೊ ಆಯ್ಕೆಗಳನ್ನ ಹುಡುಕುವಂತಹ ಪ್ರಯತ್ನ ಮಾಡ್ಬೇಡಿ, ನೀವು ಕ್ರಿಯೇಟ್ ಮಾಡಿ. ಅಂತಂದ್ರೆ ಇವು ಎವರ್ ಗ್ರೀನ್ ಪ್ರಶ್ನೆಗಳು. ನೀವು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಆನ್ಸರ್ ಕೊಟ್ರೆ ಬಯಾಟ್ ಮಾಡ್ಬಿಡ್ತೀರಾ, ಟಿಕ್ ಮಾಡ್ಬಿಡ್ತೀರಾ. ಸೊ ಅದಕ್ಕೋಸ್ಕರ ವಿಲ್ ಡಿಸ್ಕಸ್ ದಿಸ್. ಮೂಲಭೂತ ಹಕ್ಕುಗಳು ನಿಮ್ಗೆ ಗೊತ್ತಿರೋ ಹಾಗೆ ಸಂವಿಧಾನದ 3ನೇ ಭಾಗದಲ್ಲಿ ಆರ್ಟಿಕಲ್ 12 to 36 ನಮಗೆ 6 ರೀತಿಯ ಮೂಲಭೂತ ಹಕ್ಕುಗಳನ್ನ ಸಂವಿಧಾನ ನೀಡಿದೆ. ಸೊ ಆ ಹಕ್ಕುಗಳು ಯಾರಿಗೆ ಅನ್ವಯಿಸ್ತಾರೆ ಅಂತ ಹೇಳಿದಾಗ, ಯಾರಿಗೆ ಅಂತಂದ್ರೆ ಈ ಶಬ್ದ ಇದೆ ಅಲ್ಲ, ದಿಸ್ ಈಸ್ ಸ್ಪಾಯ್ಲಿಂಗ್ ಯುವರ್ ಸೆಂಟೆನ್ಸ್. ಮೂಲಭೂತ ಹಕ್ಕುಗಳು ಭಾರತೀಯ ಪ್ರಜೆಗಳಿಗೆ ಅನ್ವಯಿಸುತ್ತವೆ. ಅಗೇನ್ ಈ ಶಬ್ದ ಎಲ್ಲಿ ಕೇವಲ ಇರತ್ತೆ ಅಲ್ಲಿ ಮಾತ್ರ ಬಂದೇ ಬರುತ್ತೆ. ಧನ ಮಸೂದೆಯನ್ನು ಕೇವಲ ಲೋಕಸಭೆಯಲ್ಲಿ ಮಾತ್ರ, ಆ ಶಬ್ದಗಳು ಜೊತೆಗಿರತ್ತೆ ಅಂತಂದ್ರೆ ದಟ್ ವಿಲ್ ಸ್ಪಾಯಿಲ್ ದ ಸೆಂಟೆನ್ಸ್. ಅದಕ್ಕೆ ಮೂಲಭೂತ ಹಕ್ಕುಗಳು ಭಾರತೀಯ ಪ್ರಜೆಗಳಿಗೆ ಅನ್ವಯಿಸುತ್ತವೆ ಅಂದ್ರೆ ಸೆಂಟೆನ್ಸ್ ಕರೆಕ್ಟ್. ಆದ್ರೆ ಇಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ ಕೇವಲ ಶಬ್ದ ಬರ್ದಿದ್ದೀನಿ, ಮಾತ್ರ ಶಬ್ದ ಬರ್ದಿದ್ದೀನಿ ಅಂತಂದಾಗ ನಮ್ಮ ದೇಶದ ಮೂಲಭೂತ ಹಕ್ಕುಗಳು ಬರೇ ಭಾರತೀಯ ಪ್ರಜೆಗಳಿಗೆ ಮಾತ್ರನಾ? IPL ಆಟ ಆಡೋದಕ್ಕೆ ಬಂದಿರುವಂತಹ ಯಾವುದೇ ಕ್ರಿಕೆಟರ್ಗಳು 21ನೇ ವಿಧಿಯ ಪ್ರಕಾರ ಇಲ್ಲಿ ಉಸಿರಾಡ್ಲೇ ಇಲ್ವಾ? ಅವರು ಇಲ್ಲಿ ತಪ್ಪು ಮಾಡಿದ್ರೆ, ಅವರು ಹೆಲ್ಮೆಟ್ ಹಾಕದೆ ಬೈಕ್ ಮೇಲೆ ಓಡಾಡ್ತಾ ಇದ್ರೆ ಅವರಿಗೆ ಯಾವುದೇ ಪೊಲೀಸರು ಫೈನ್ ಹಾಕ್ಲೇ ಇಲ್ವಾ? ಹಾಕೋ ಹಾಗಿಲ್ವಾ? ಅವರು ಇಲ್ಲಿರುವ ಯಾವುದೇ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡೋ ಹಾಗಿಲ್ವಾ? ಅವರು ತಮ್ಮದೇ ಧರ್ಮದ ಪ್ರಕಾರ ಸಂಡೇ ಪ್ರೇಯರ್ಗೆ ಹೋಗೋದಿರ್ಬೋದು, ದೇವಸ್ಥಾನಕ್ಕೆ ಭೇಟಿ ಕೊಡೋದಿರ್ಬೋದು, ಅದ್ ಯಾವುದು ಅವ್ರಿಗೆ ಸಾಧ್ಯ ಆಗೋದಿಲ್ವಾ? ಈ ಕೆಲವೊಂದು ವಿಷಯಗಳನ್ನ ನೋಡ್ತಾ ಇದ್ರೆ ನಮಗೆ ಈ 6 ಮೂಲಭೂತ ಹಕ್ಕುಗಳು ಅಂತ ಏನ್ ಓದಿದೀವಿ, ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು, ಅಂಡ್ ಫೈನಲಿ ಮೂಲಭೂತ ಹಕ್ಕುಗಳನ್ನ ರಕ್ಷಿಸುವ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಈ ಹಕ್ಕುಗಳಲ್ಲಿ ಎಲ್ಲವೂ ಅವರಿಗೆ ಬರುತ್ತೆ ಅಂತ ನಾನು ಹೇಳಿಲ್ಲ. ಇಲ್ಲಿ ಸೆಂಟೆನ್ಸ್ ಅನ್ನ ಗಮನಿಸಿ. ಮೂಲಭೂತ ಹಕ್ಕುಗಳು ಕೇವಲ ಭಾರತೀಯ ಪ್ರಜೆಗಳಿಗೆ ಮಾತ್ರ ಅನ್ವಯಿಸುತ್ತವೆ, ಮೊದಲನೇ ಸ್ಟೇಟ್ಮೆಂಟು. ಕೆಲವೊಂದು ಅಂತ ಬರ್ದಿದ್ದೀನಿ, ಕೆಲವೊಂದು ಹಕ್ಕುಗಳು ವಿದೇಶಿಗರಿಗೂ ನೀಡಲಾಗಿದೆ ಅಂತಂದ್ರೆ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಮೂಲಭೂತ ಹಕ್ಕುಗಳನ್ನ ವಿದೇಶಿಗರಿಗೂ ನೀಡಲಾಗಿದೆ, ಸೆಂಟೆನ್ಸ್ ಕರೆಕ್ಟ್. ಮೂಲಭೂತ ಹಕ್ಕುಗಳನ್ನ ಭಾರತೀಯ ಪ್ರಜೆಗಳಿಗೆ ನೀಡಲಾಗಿದೆ, ಸೆಂಟೆನ್ಸ್ ಕರೆಕ್ಟ್. ಬಟ್ ಇಲ್ಲಿ ಕೆಲವೊಂದು ಶಬ್ದಗಳಿದಾವಲ್ಲ ಅವು ಸ್ಪಾಯಿಲ್ ಮಾಡ್ತವಂತೆ ಅಂದೆ ಇಲ್ಲಿ ಎಲ್ಲಾ ಮೂಲಭೂತ ಹಕ್ಕುಗಳು ವಿದೇಶಿಗರಿಗೆ ಅನ್ವಯಿಸ್ತವೆ ಅಂತ ಬರೆದ್ರೆ ನಿಮ್ಮ ಜೊತೆಗೆ ಅವರು PSI ಅಪ್ಲಿಕೇಶನ್ ಅನ್ನ ಹಾಕೋದಕ್ ಬರೋದಿಲ್ಲ. ಯಾಕಂದ್ರೆ ನೀವ್ ಎಲ್ಲಾ ಅರ್ಹತೆಗಳನ್ನ ಹೇಳ್ರಿ ಅಂತಂದ್ರೆ ಕಟ್ಟುನಿಟ್ಟಾಗಿ ಬಯಟ್ ಮಾಡಿ ಭಾರತದ ಪ್ರಜೆಯಾಗಿರಬೇಕು, ಭಾರತದ ಪ್ರಜೆಯಾಗಿರಬೇಕು. ಹಾಗಾದ್ರೆ ಇಲ್ಲಿ ಅವರು ಪ್ರಜೆ ಅಲ್ವೇ ಅಲ್ಲ, ಅವರು ವಿದೇಶದಿಂದ ಬಂದಿರುವ ವಿದೇಶಿಗರು. ಸೊ ನಮ್ಮ ದೇಶದ ಮೂಲಭೂತ ಹಕ್ಕುಗಳು ಖಂಡಿತವಾಗಿ ಪ್ರಜೆಗಳಿಗೆ ಅನ್ವಯಿಸ್ತವೆ, ಅದರಲ್ಲಿ ಎರಡನೇ ಮಾತಿಲ್ಲ. ದೇ ಆರ್ ಅಪ್ಲೈಯಿಂಗ್ ಫಾರ್ ದ ಸಿಟಿಸನ್ಸ್, ದೇರ್ ಈಸ್ ನೋ ಡೌಟ್. ಆದ್ರೆ ಕೆಲವೊಂದು ಮೂಲಭೂತ ಹಕ್ಕುಗಳನ್ನ ಭಾರತೀಯರ ಜೊತೆಗೆ ವಿದೇಶಿಗರಿಗೂ ಕೂಡ ನಾವು ಕೊಟ್ಟಿದ್ದೀವಿ. ಸೊ ಹಾಗಾಗಿ ಇಲ್ಲಿ ವಿದೇಶಿಗರಿಗೆ ಕೊಟ್ಟಿದ್ದೀವಿ ಅನ್ನೋದನ್ನ ಓದುವಾಗ ನಾವು ಯಾವ್ಯಾವ್ದನ್ನ ವಿದೇಶಿಗರಿಗೂ ಕೂಡ ಕೊಟ್ಟಿದ್ದೀವಿ ಅನ್ನೋದನ್ನ ಫಸ್ಟ್ ನೋಡ್ಬೇಕು. ಹಾಗಾದ್ರೆ ವಿಲ್ ಸ್ಟಾರ್ಟ್ ವಿತ್ ದಿಸ್. ಸಂವಿಧಾನದಲ್ಲಿ 2ನೇ ಭಾಗ ಬರುತ್ತೆ, ಪೌರತ್ವ. 10ನೇ ವಿಧಿಯು ನಿಮಗೆ ಈ ಗೇಟ್ ಇದ್ದ ಹಾಗೆ. 10ನೇ ವಿಧಿ, ನೀವ್ ಯಾರಾದ್ರೂ ಪೌರರಿದ್ದೀರಾ, ಪೌರರು ಹೌದಾ ಅಲ್ವಾ ಅನ್ನೋದನ್ನ ಆರ್ಟಿಕಲ್ 10 ಕನ್ಫರ್ಮ್ ಮಾಡ್ಕೊಳತ್ತೆ. ಸೊ 10 ಕನ್ಫರ್ಮ್ ಮಾಡಿದಾಗ ಪಾರ್ಟ್ 3ಗೆ ಮುಂದೆ ಹೋಗೋದಕ್ಕೆ ನಿಮ್ಗೆ ಅದು ಅವಕಾಶವನ್ನ ಕೊಡತ್ತೆ. ನಡಿರಿ ನಡಿರಿ, ನೀವೆಲ್ಲಾ ಭಾರತದ ಪ್ರಜೆಗಳಾಗಿದ್ದೀರಿ, ಹಾಗಾಗಿ 12ರಿಂದ 36ರವರೆಗೆ ಅದು ಎಷ್ಟು 35ರವರೆಗೆ ಅದು ಎಷ್ಟು ಆಟ ಆಡ್ತಿರೋ, ಅದು ಎಷ್ಟು ಬಳಸ್ತಿರೋ, ಅದು ಎಷ್ಟು ಇಟ್ಕೊಂಡು ಓಡಾಡ್ರಿ ಅಂತ ಎಲ್ಲವನ್ನ ನಿಮಗೆ ಕೊಡ್ತಾ ಇದೆ. ಅದಕ್ಕೆ ಇಲ್ಲಿ ಏನ್ ಬರ್ದಿದೀವಿ ಅಂತಂದ್ರೆ ಮೂಲಭೂತ ಹಕ್ಕುಗಳು ಡೆಫಿನೆಟ್ಲಿ ಭಾರತದ ಪ್ರಜೆಗಳಿಗಾಗಿನೇ 3ನೇ ಭಾಗದಲ್ಲಿ ರಚನಾ ಸಭೆಯ ಸದಸ್ಯರು ಸರ್ದಾರ್ ವಲ್ಲಭಾಯಿ ಪಟೇಲ್ ರವರ ಅಧ್ಯಕ್ಷತೆಯಲ್ಲಿ ಸೇರಿಸಿದ್ದಾರೆ. ಅಫ್ಕೋರ್ಸ್ ಅದು ಭಾರತೀಯರಿಗೇನೆ ಇದೆ. ಆದ್ರೆ ಎಕ್ಸೆಪ್ಷನ್ ಏನು ಅಂದ್ರೆ ಅದು ಕೇವಲ ಭಾರತೀಯರಿಗೆ ಅಲ್ಲ, ಭಾರತೀಯರಲ್ಲದ ವಿದೇಶಿಗರಿಗೂ ಕೂಡ ಕೆಲವೊಂದು ಹಕ್ಕುಗಳು, ಐ ರಿಪೀಟ್, ಎಲ್ಲಾ ಹಕ್ಕುಗಳನ್ನ ವಿದೇಶಿಯರಿಗೆ ಕೊಡಕ್ಕಾಗೋದಿಲ್ಲ. ಅದಕ್ಕೆ 10ನೇ ವಿಧಿ ಏನಿದೆ ಪಾರ್ಟ್ 2 ಅಲ್ಲಿ ಯಾರು ಭಾರತದ ಪ್ರಜೆಗಳು, ಯಾರು ಭಾರತದ ಪ್ರಜೆಗಳು ಅಲ್ಲ, ಏಲಿಯನ್ಸ್, ಯಾರು ವಿದೇಶಿಗರು ಅನ್ನುವ ಕ್ಲಿಯರ್ ಕಟ್ ಆದ ವ್ಯತ್ಯಾಸವನ್ನ ನಿಮ್ಗೆ 10ನೇ ವಿಧಿ ಕೊಡ್ತಾ ಇದೆ. ಅದಕ್ಕೆ ಯಾರು 10ನೇ ವಿಧಿಯಲ್ಲಿ ಪಾಸ್ ಆಗ್ತಾರೆ ಅವರು ಎಲ್ಲಾ ಮೂಲಭೂತ ಹಕ್ಕುಗಳನ್ನ ಅನುಭವಿಸ್ತಾರೆ.
ಯಾರು 10ನೇ ವಿಧಿಯನ್ನ ದಾಟೋದಕ್ಕಾಗ್ತಿಲ್ಲ, AB ಡೆವಿಲಿಯರ್ಸ್ ಇರಬಹುದು, ಈ ಹಿಂದೆ ಪೌರತ್ವ ಪಡೆಯೋದಕ್ಕೆ ಬಂದಿರುವಂತಹ ಮದರ್ ತೆರೆಸಾ ಇರಬಹುದು, ನೆಲ್ಸನ್ ಮಂಡೇಲಾರವರು ಇರಬಹುದು, IPL ಗಳನ್ನ ಆಟ ಆಡ್ತಾ ಇರುವಂತಹ ನಿಮ್ಮ ಕ್ರಿಕೆಟರ್ಸ್ ಗಳು ಇರಬಹುದು, ಇವ್ರು ಎಲ್ಲರೂ ಕೂಡ ವಿದೇಶಿಗರು ನಮ್ಗೆ. ಯಾಕಂದ್ರೆ ಅವರು 10ನೇ ವಿಧಿಯ ಪ್ರಕಾರ ಭಾರತದ ಪೌರತ್ವವನ್ನ ಪಡೆಯೋದಕ್ಕೆ 5 ವರ್ಷ, 7 ವರ್ಷ, 8 ವರ್ಷ, 12 ವರ್ಷ, 14 ವರ್ಷ ಇಲ್ಲೇ ಇದ್ದವ್ರಲ್ಲ, ಅಥವಾ ನಮ್ಮಗಳ ತರ ಜವಾರಿಯಾಗಿ ಇಲ್ಲೇ ಹುಟ್ಟಿರೋರು ಅಲ್ಲ, ಅಥವಾ ಸುಂದರಂ ಪಿಚ್ಚೈ ತರ ಹೊರಗಡೆ ದೇಶ ಭಾರತದಲ್ಲೇ ಹುಟ್ಟಿ ಹೊರದೇಶದಲ್ಲಿ ವಾಸಿಸಿ ಅಲ್ಲಿಯ ಪೌರತ್ವವನ್ನ ಪಡೆದು ನಾಳೆ ಇಂಡಿಯಾಗ್ ಬರ್ತಿದ್ದಾರೆ ಕಮಲಾ ಹ್ಯಾರಿಸ್ ನ ತಾಯಿ ಅಂತವ್ರು, ಮೂಲ ಭಾರತೀಯರು, ಅವ್ರ ಕೆಟಗರಿಯವರು ಅಲ್ಲ, ಅವ್ರು ಕಂಪ್ಲೀಟ್ ಆಗಿ ವಿದೇಶಿಗರು. ಆವಾಗ ಅವರು 2ನೇ ಭಾಗವನ್ನ ದಾಟಿ 3ನೇ ಭಾಗಕ್ಕೆ ಸರ್ ಸ್ವಲ್ಪ ಪೌರತ್ವವನ್ನ ಪಡ್ಕೊಳಕ್ ಟೈಮ್ ಆಗ್ಲಿಲ್ಲ ನನಗೆ, ಆದ್ರೆ ನಿಮ್ಮ ದೇಶದ 3ನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳ್ತಿದೆ ಅಂತಲ್ಲ, ನಾನು ಆ ಹಕ್ಕುಗಳನ್ನ ಅನುಭವಿಸೋದಕ್ಕೆ 3ನೇ ಭಾಗಕ್ಕೆ ಹೋಗ್ಬೇಕು. ಈ ಫಿಲ್ಮ್ ಥಿಯೇಟರ್ ಹೊರಗಡೆ ಗೇಟ್ ಕೀಪರ್ ಇದ್ದಾಗೆ ಸರ್ ಒಂದ್ ಸ್ವಲ್ಪ ಶೋ ನೋಡ್ಬೇಕಾಗಿತ್ತಲ್ಲ, ಟಿಕೆಟ್ ಕೊಡ್ರಿ ಅಂತಾರಲ್ಲ, ಹಾಗೆ ಯಾರು 2ನೇ ಭಾಗದಿಂದ ಪೌರರಾಗಿ 3ನೇ ಭಾಗಕ್ಕೆ ಹೋಗ್ಬೇಕು, ಅವರು ತಮ್ಮ ಪೌರತ್ವವನ್ನ ಕನ್ಫರ್ಮ್ ಮಾಡ್ಕೋಬೇಕು. ಸೊ ಕನ್ಫರ್ಮಿಟಿ ಅಂದ್ರೆ ನೀವು ಭಾರತದಲ್ಲಿ ಜನಿಸಿರಬೇಕು, ವಿದೇಶದಿಂದ ಇಲ್ಲಿಗೆ ಬಂದು 5 ವರ್ಷ 7 ವರ್ಷ ವಾಸಿಸಿರಬೇಕು, ಸಹಜೀಕೃತದ ಮೂಲಕ, ನೋಂದಣಿಯ ಮೂಲಕ, ರಕ್ತ ಸಂಬಂಧಗಳ ಮೂಲಕ, ಅಥವಾ ಹೊಸ ಭೂ ಪ್ರದೇಶಗಳನ್ನ ವಶಪಡಿಸಿಕೊಳ್ಳುವ ಮೂಲಕ ನೀವು ಪೌರತ್ವವನ್ನ ಪಡ್ಕೊಂಡಿದ್ದೀರಾ ಅಂದ್ರೆ ಅದೇ ನಿಮ್ಗೆ 3ನೇ ಭಾಗವನ್ನ ಎಂಜಾಯ್ ಮಾಡೋದಕ್ಕೆ ಇರುವಂತಹ ಟಿಕೆಟ್ಗಳಿದ್ದಾಗೆ. ಸೊ ಆ ಟಿಕೆಟ್ ಯಾರಿಗಿರೋದಿಲ್ಲ ಅಂತಂದ್ರೆ ಅಲ್ಪ ಕಾಲದವರೆಗೆ ಯಾರು ಟೂರಿಗೆ ಬಂದಿರ್ತಾರೆ, ಗೋಕರ್ಣ ನೋಡಕ್ ಹೋಗಿರ್ತಾರೆ, ಅಫ್ಕೋರ್ಸ್ ನಿಮ್ಗೆ ಗೋವಾ ನೋಡ್ಬೇಕು ಅಂತ ಬಂದಿರ್ತಾರೆ ವಿದೇಶಿಗರು, ಅಂತಹವರು ಭಾರತದ ಪೌರರಾಗೋದಿಲ್ಲ, ಬಟ್ ಅವ್ರು ವಿದೇಶಿಗರಾಗೆ ಉಳಿರ್ತಾರೆ ಅಂಟಿಲ್ ದೇ ಅಕ್ವೈರ್ ಸಿಟಿಸನ್ಶಿಪ್. ಪೌರತ್ವ ಪಡೆಯೋದಕ್ಕೆ ಮದರ್ ತೆರೆಸಾ ತರ ಬಂದಿದ್ದಾರೆ ಅಂತಂದ್ರೆ ದೇ ವಿಲ್ ಬಿ ಹಿಯರ್ ಓನ್ಲಿ, ಬಟ್ ಅಲ್ಲಿವರೆಗೂ ಅವರಿಗೆ ನಿಮ್ಮ ತರ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ಅನುಭವಿಸೋದಕ್ಕೆ ಅವಕಾಶ ಇಲ್ಲ. ಆವಾಗ ಏನ್ ಮಾಡ್ತೀವಿ ಅಂತಂದ್ರೆ ಯಾರು ಭಾರತದ ಪೌರರಾಗಿರೋದಿಲ್ಲ ಅವರಿಗೆ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ಕೊಡೋದಿಲ್ಲ, ಒಂದಿಷ್ಟು ಕೊಟ್ಟು ಸ್ಯಾಂಪಲ್ ನೋಡ್ತೀವಿ, ಓ ಇವ್ರು ನಮ್ಮ ಮೂಲಭೂತ ಹಕ್ಕುಗಳನ್ನ ಯಾವ ರೇಂಜ್ ಬಳಸ್ತಾರೆ ಅನ್ನೋದನ್ನ. ಅವಾಗ ಅವರಿಗೆ ಸಂವಿಧಾನದ 15ನೇ ವಿಧಿ, 16ನೇ ವಿಧಿ, 19ನೇಯ ವಿಧಿ, 29ನೇಯ ವಿಧಿ ಮತ್ತೆ 30ನೇಯ ವಿಧಿ, ಐ ಹೋಪ್ ಕ್ಲಾಸ್ ಅಲ್ಲಿ ಬರ್ದಿರೋ ಹಾಗೇನೆ ಬರ್ದಿದ್ದೀನಿ, ಇದನ್ನ ಹೀಗೆ ಮಿಸ್ ಮಾಡಬಾರ್ದು ನೀವು, ಇದನ್ನ ಇದೇ ರೇಂಜ್ ಅಲ್ಲೇ ಹೀಗೆ ಬರಿಬೇಕು, ಕಂಟಿನ್ಯೂ ಬರಿಬಾರ್ದು. ಯಾಕಂದ್ರೆ ಪ್ರಶ್ನೆಗಳು ಹೆಂಗಿರ್ತವೆ ಅಂತಂದ್ರೆ ಈ ಕೆಳಗಿನ ಯಾವ ಇದು ಆಲ್ರೆಡಿ ಎಷ್ಟೋ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಈ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳು ಕೇವಲ ಭಾರತೀಯ ಜವಾರಿ ಪ್ರಜೆಗಳಿಗೆ ಮಾತ್ರ, 15ನೇ ವಿಧಿ ನಮಗೆ ಮಾತ್ರ, ಭಾರತೀಯರಿಗೆ ಮಾತ್ರ ರಾಷ್ಟ್ರೀಯ ಮಹಿಳಾ ಆಯೋಗ, ಭಾರತೀಯರಿಗೆ ಮಾತ್ರ ತಾರತಮ್ಯದ ನಿಷೇಧ, ಭಾರತೀಯರಿಗೆ ಮಾತ್ರ ರಿಸರ್ವೇಶನ್ ಕೆಟಗರಿಗಳು, ಬೇರೆ ಯಾವುದೇ ವಿದೇಶಿಗರಿಗೆ ಪೌರತ್ವ ಪಡೆಯುವವರೆಗೂ ಬರೋದಿಲ್ಲ. 16ನೇ ವಿಧಿಯ ಪ್ರಕಾರ ನೀವೆಲ್ಲ ನಮ್ ಕ್ಲಾಸಸ್ ಕೇಳ್ತಾ ಇದ್ದೀರಿ ಅಂತಂದ್ರೆ ವಿದೇಶಿಗ ವ್ಯಕ್ತಿ ಮೇಡಮ್ ಕ್ಲಾಸ್ ಕೇಳ್ಬೋದಾ? ಖಂಡಿತ ಕ್ಲಾಸ್ ಕೇಳ್ಬೋದು, ಆದ್ರೆ ಕ್ಲಾಸ್ ಕೇಳೋ ಉಪಯೋಗ ಏನೋ ನಿಮ್ಗಳ ತರ ಅವ್ನ್ ಪರೀಕ್ಷೆ ಬರೆಯೋದಕ್ ಆಗೋದಿಲ್ಲ, ಯಾಕಂದ್ರೆ ಅವನು ಭಾರತದ ಪ್ರಜೆ ಅಲ್ಲ. ಸೊ ಯಾರು ಪ್ರಜೆ ಇರೋದಿಲ್ಲ ಅವರಿಗೆ 16ನೇ ವಿಧಿಯ ಪ್ರಕಾರ ಸರ್ಕಾರಿ ಉದ್ಯೋಗಗಳಿಗೂ ಕೂಡ ಸ್ಪರ್ಧಿಸೋ ಅವಕಾಶ ಸಿಗೋದಿಲ್ಲ. ಅಂಡ್ 19ನೇ ವಿಧಿಯ ಪ್ರಕಾರ ನಾವು ಏನ್ ಇವತ್ತು ಎದಿಂದ ಜಿ ವರೆಗೂ ನೋಡ್ತಾ ಇದೀವಲ್ಲ, ಆ ಎದಿಂದ ಜಿ ವರೆಗೂ ಮಾತನಾಡೋದು ವಾಕ್ ಸ್ವಾತಂತ್ರ್ಯ, ಬಾಯ್ಗ್ ಬಂದಿದ್ ಮಾತಾಡ್ಬೋದು, ಸಿಲಿಂಡರ್ ಖಾಲಿಯಾಗಿದೆ, ಆಕ್ಸಿಜನ್ ಖಾಲಿಯಾಗಿದೆ, ಭಾರತ ಹೀಗಿದೆ ಹಾಗಿದೆ, ಆದರೆ ನಾವುಗಳು ಮಾತಾಡುವಷ್ಟು ಸಲೀಸಾಗಿ ನಮ್ಮ ದೇಶದ ಯಾವುದೇ ವಿಷಯಗಳನ್ನ ಯಾವುದೇ ವಿದೇಶಿ ಪ್ರಜೆ ಅಷ್ಟು ಸಲೀಸಾಗಿ ಮಾತಾಡೋದಕ್ಕೆ ಅವನಿಗೆ ಅವಕಾಶ ಇರೋದಿಲ್ಲ. ಯಾಕಂದ್ರೆ ವಾಕ್ ಸ್ವಾತಂತ್ರ್ಯ ಭಾರತೀಯ ಪ್ರಜೆಗಳಿಗೆ. ಮೇಡಮ್ ಹಾಗಾದ್ರೆ ಅವ್ನು ಇಂಡಿಯಾದಲ್ಲಿ ಹಿಂಗೆ ಇರ್ಬೇಕಾ? ಖಂಡಿತ ಇಲ್ಲ. ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಅಲ್ಲಿ ವಾಕ್ ಸ್ವಾತಂತ್ರ್ಯವನ್ನ ಬಳಸಬಹುದು, ಆದ್ರೆ ನಮ್ಮ 19A ವಿಧಿ ಬರೇ ವಾಕ್ ಸ್ವಾತಂತ್ರ್ಯ ಕೊಟ್ಟಿಲ್ಲ, ನಿಮಗೆ ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ಕೂಡ ಕೊಟ್ಟಿದೆ. ಅಂತಂದ್ರೆ ಇಲ್ಲಿ ನಡೆಯುವ ಘಟನೆಗಳ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಅದಕ್ಕೆ ಭಾರತಕ್ಕೆ ನೀವು ಇತಿಹಾಸ ವಿಷಯದಲ್ಲಿ ಈ ಭಾರತಕ್ಕೆ ವಿದೇಶಿಗರು ಭೇಟಿ ಕೊಟ್ರು, ಭಾರತೀಯ ಕಲ್ಚರ್ ಬಗ್ಗೆ ಬರೆದ್ರು ಅಂತ ಏನ್ ಓದ್ತಿರಲ್ಲ, ಇವತ್ತು ಕೂಡ ನಮ್ಮ ಎಲೆಕ್ಷನ್ ಸಿಸ್ಟಮ್ ಬಗ್ಗೆ ವಿದೇಶದಲ್ಲಿ ಡಿಸ್ಕಷನ್ಸ್ ಗಳಾಗ್ತವೆ ಅಂತಂದ್ರೆ ನೀವು ಈ ನ್ಯೂಸ್ ಪೇಪರ್ ಅಲ್ಲಿ PTI ಅಂತ ಓದ್ತಿರಿ ಗೊತ್ತಾ, ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಅಂತಂದ್ರೆ ಇವು ನಮ್ಮ ಟೀ ಸೋಸುವ PTI ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, ಇವು ನಮ್ಮ ಟೀ ಸೋಸುವ ಜಾಡ್ಗೆ ಇದ್ದಾಗೆ. ಏನು ಇಲ್ಲಿ ಘಟನೆಗಳು ನಡೆಯುತ್ತೆ ಆಸ್ ಯೂಶುವಲ್ ಅಲ್ಲಿ ಕೊಡಕ್ಕಾಗೋದಿಲ್ಲ, ಅಂಡ್ ವಿದೇಶದಲ್ಲಿ ನಡೆಯುವ ಘಟನೆಗಳನ್ನ ಆಸ್ ಯೂಶುವಲ್ ನಾವು ಕಮೆಂಟ್ರಿ ಇಲ್ಲಿ ಬರೆಯಕ್ ಆಗೋದಿಲ್ಲ. ಅದಕ್ಕೆ ನಿಮ್ಮ ಈ ನ್ಯೂಸ್ ಪೇಪರ್ ಗಳ ಲಾಸ್ಟ್ ಬಟ್ 2 ಪೇಜ್ ಅಲ್ಲಿ
ಈ ಇಂಟರ್ನ್ಯಾಷನಲ್ ವಿಷಯಗಳು ಏನ್ ಪಬ್ಲಿಷ್ ಆಗಿರ್ತವೆ ಅವು ಸಾರ್ಟ್ ಆಗಿ ಬಂದಿರ್ತವೆ, ಅಂತಂದ್ರೆ ಅವು ಫಿಲ್ಟರ್ ಆಗಿ ಬಂದಿರ್ತವೆ ನಿಮ್ಗೆ. ಹಾಗೆ ನಮ್ಮ ದೇಶದ ವಿಷಯವನ್ನ ವಿದೇಶಿಗರು ಅಷ್ಟು ಸಲೀಸಾಗಿ ಪೌರತ್ವ ಪಡೆದವ್ರ ನಾವು ಬೇಕಾಗಿರೋದ್ ಮಾತಾಡ್ಬಹುದು, ಹೀಗೆ ಹಾಗೆ ಇದು ಹೀಗಾಗ್ಬೇಕಿತ್ತು ಅದಾಗ್ಬೇಕಿತ್ತು, ಇವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ, ಇದು ಅದು ಎಲ್ಲವನ್ನ ಮಾತಾಡ್ತೀವಿ. ಯಾಕಂತಂದ್ರೆ ನಮ್ಮ ಮಾತುಗಳು ತುಂಬಾ ಹಗುರ. ಅದಕ್ಕೆ ಈ ಬಸ್ಗಳಲ್ಲೆಲ್ಲ ಬೋರ್ಡ್ ಹಾಕಿರ್ತಾರೆ, ತುಂಬಾ ಮಾತಾಡ್ಬೇಡಿ, ಕಡಿಮೆ ಮಾತಾಡಿ, ಮಾತು ಮೌನ. ಇವಾಗಂತೂ ಮಾತಾಡ್ಬಿಡ್ರಿ ಅಂತ ಮಾಸ್ಕ್ ಕೂಡ ಹಾಕಿ ಅಂತ ಹೇಳಿದ್ದಾರೆ. ಅಂತಂದ್ರೆ ಮಾತುಗಳು ಹೆಂಗಿರ್ತವೆ ಅಂತಂದ್ರೆ, ನೋಡಿ ನೀವು ಕ್ಲಾಸ್ ಅಲ್ಲಿ ಇಲ್ಲ ಅಂತಂದ್ರು ನಾನು ಒಬ್ಬೊಬ್ಳೆ ಮಾತಾಡ್ತಾ ಇದ್ದೀನಿ, ನೀವು ಮನೇಲಿದ್ರು ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ದಟ್ ಈಸ್ ದ ಬ್ಯೂಟಿ ಆಫ್ ಫಂಡಮೆಂಟಲ್ ರೈಟ್ಸ್. ಅಂತಂದ್ರೆ ಭಾರತೀಯ ಪ್ರಜೆಗಳು ಎಲ್ಲಾ ರೇಂಜ್ಗೆ ಮೂಲಭೂತ ಹಕ್ಕುಗಳನ್ನ ಬಳಸ್ಕೋಬಹುದು. ಆದರೆ ಕೆಲವೊಂದು ಮೂಲಭೂತ ಹಕ್ಕುಗಳನ್ನ ವಿದೇಶಿಗರಿಗೆ, ವಿರಾಟ್ ಕೊಹ್ಲಿಯ ಜೊತೆಗೆ ನಿಮ್ಮ ಮ್ಯಾಕ್ಸ್ವೆಲ್ ಮಾತಾಡ್ಬಹುದು, ಅಣ್ಣ ಯಾರ್ಗ್ ಓವರ್ ಕೊಡೋಣ, ಏನ್ ಕೊಡೋಣ, ಹೇಗ್ ಮಾಡೋಣ, ಅಷ್ಟು ಮಾತಾಡ್ಬಹುದು. ಅಷ್ಟು ಮಾತಾಡಕ್ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ ಮತ್ ಕಷ್ಟ ಆಗ್ಬಿಡತ್ತೆ. ಅದಕ್ಕೆ ಮೇಡಮ್ ಅಷ್ಟು ಮಾತಾಡೋದು ವಾಕ್ ಸ್ವಾತಂತ್ರ್ಯನ, ಅದು ಬೈ ಡಿಫಾಲ್ಟ್ ಮಾತಾಡ್ಲೇಬೇಕು. ಬಟ್ ಸಾರ್ವಜನಿಕ ವಿಷಯಗಳ ಬಗ್ಗೆ, ನಡೆಯುತ್ತಿರುವ ಘಟನೆಗಳ ಬಗ್ಗೆ ಮಾತಾಡೋದಕ್ಕೆ, ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ, ಟಿವಿಯಲ್ಲಿ ಡಿಸ್ಕಷನ್ಸ್ ಗಳಲ್ಲಿ ಭಾಗವಹಿಸೋದಕ್ಕೆ, ಸದನದಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ, ಆರ್ಟಿಕಲ್ ಗಳನ್ನ ಬರ್ಸೋದಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ ಟಿಲ್ ದೇ ಗೆಟ್ ದ ಸಿಟಿಸನ್ಶಿಪ್. ಸೊ ಹಾಗಾಗಿ 19ನೇ ವಿಧಿ ಕೂಡ ಕೊಟ್ಟಿಲ್ಲ. ಆಮೇಲೆ 19ರಲ್ಲಿ ತುಂಬಾ ಇದೆ, ಬಿ ಇದೆ, ಸಿ ಇದೆ, ಸಭೆ ಸೇರುವ, ವಿಲ್ ಡಿಸ್ಕಸ್ ಹಿಯರ್, ಸಾರ್ವಭೌಮ ಹಕ್ಕುಗಳಲ್ಲಿ. 29 ಮತ್ತೆ 30ನೇ ವಿಧಿಗಳು ಭಾರತದಲ್ಲಿ ಧಾರ್ಮಿಕವಾಗಿ ಮತ್ತೆ ಭಾಷಾ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ. ಅಂಡ್ ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ 2011 ನಂತರ ಕೂಡ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಬರೀ ಅಲ್ಪಸಂಖ್ಯಾತರು ಎಂಬ ಶಬ್ದವನ್ನ ಬಳಸಬಾರ್ದು, ಬಹುಸಂಖ್ಯಾತರಿಗೂ ಕೂಡ 29, 30 ನಿಮ್ಮ 29, 30ನೇ ವಿಧಿಗಳು ನಿಮ್ಮ ಭಾಷೆ, ನಿಮ್ಮ ಲಿಪಿ ಮತ್ತೆ ನಿಮ್ಮ ಸಂಸ್ಕೃತಿಯನ್ನ ನಿಮ್ಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ, ರಕ್ಷಣೆಯನ್ನ, ಶಾಲಾ ಕಾಲೇಜುಗಳನ್ನ ನಿಮ್ಮ ಕಮ್ಯುನಿಟಿ ಬೇಸ್ ನ ಮೇಲೆ, ನಿಮಗೆ ಧಾರ್ಮಿಕ ಆಧಾರದ ಮೇಲೆ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಕೊಡ್ತಿದೆ. ಈ ಅವಕಾಶ ವಿದೇಶಿಗರಿಗೆ ಯಾಕಿಲ್ಲ ಅಂತಂದ್ರೆ, ವಿದೇಶದಲ್ಲಿ ಅತಿ ಹೆಚ್ಚು ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ ಇರೋದ್ರಿಂದ ಭಾರತದ ವಿಷಯಕ್ಕೆ ಬಂದ್ರೆ ಆ ಎರಡು ಧರ್ಮಗಳು ಅಲ್ಪಸಂಖ್ಯಾತ ಧರ್ಮ ಆಗ್ಬಿಟ್ಟಿರ್ತವೆ. ಯಾರು ಭಾರತೀಯರು ಅಲ್ಪಸಂಖ್ಯಾತ ಧರ್ಮದವ್ರು ಇರ್ತಾರೆ ಅವರಿಗೆ ವಿಶೇಷವಾಗಿ ಈ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಕೊಟ್ಟಿದೀವಿ. ಸೊ ಅದರ ದುರ್ಬಳಕೆ ಆಗ್ಬಾರ್ದು ಎಂಬ ಒಂದೇ ಒಂದು ರೀಸನ್ಗೆ 29 ಮತ್ತೆ 30ನೇ ವಿಧಿಯನ್ನು ಕೂಡ ಕೇವಲ ಭಾರತೀಯ ಪ್ರಜೆಗಳಿಗೆ ಮಾತ್ರ ಅನ್ವಯಿಸೋದಕ್ಕೆ ಅವಕಾಶ ಕೊಟ್ಟಿದೀವಿ. ಸಿನ್ಸ್ ಈ ವಿಧಿಗಳನ್ನ ಅನುಭವಿಸ್ಬೇಕು ಅಂತಂದ್ರೆ ನೀವು ಭಾರತದ ಪೌರತ್ವವನ್ನ ಪಡಿಲೇಬೇಕು. ಇಲ್ಲ ಮೇಡಮ್ ನಮ್ಗೆ ಪೌರತ್ವ ಪಡೆಯೋದಕ್ ಟೈಮ್ ಇಲ್ಲ, ನಾನು ಎಷ್ಟಿದೆ ಅಷ್ಟನ್ನೇ ಬಳಸ್ಕೊಂಡು ಹೋಗ್ತೀನಿ ಅಂದ್ರೆ ಈ 5ಅನ್ನ ಬಿಟ್ಬಿಟ್ಟು ಉಳಿದದ್ ಎಷ್ಟಿದೆ ಅಲ್ಲ, ಅದು 14ನೇ ವಿಧಿ ಇರ್ಬೋದು, ಅದು 17ನೇ ವಿಧಿ ಇರ್ಬೋದು, ಅದು 18ನೇ ವಿಧಿ ಇರ್ಬೋದು, ಅದು 20ನೇ ವಿಧಿ ಇರ್ಬೋದು, ಅದು ಜೀವಿಸುವ ವೈಯಕ್ತಿಕ 21 ಇರ್ಬೋದು, ಶಾಲಾ ಕಾಲೇಜ್ ಇರ್ಬೋದು. ನೀವು ನೋಡಿರ್ತೀರಾ ನಮ್ಮ ಯೂನಿವರ್ಸಿಟಿಗಳಲ್ಲಿ ತುಂಬಾ ಜನ ಫಾರಿನರ್ಸ್ ಕೀನಿಯಾದಿಂದ, ಉಗಾಂಡಾದಿಂದ, ಪೆರುಗ್ವೇದಿಂದ ಇಲ್ಲಿ ಸ್ಟಡಿ ಮಾಡೋದಕ್ಕೆ, MBA ಓದೋದಕ್ಕೆ ಎಲ್ಲ ಬರ್ತಿದ್ದಾರೆ ಅಂತಂದ್ರೆ. ಸೊ 6ರಿಂದ 18 ಅನ್ನೋದು ಒಂದನ್ನ ಬಿಟ್ರೆ ಹೈಯರ್ ಎಜುಕೇಶನ್ ಯಾರಿಗೂ ಕಂಪಲ್ಸರಿ ಅಲ್ಲ. 14 ವರ್ಷದ ಮೇಲ್ಪಟ್ಟವರಿಗೆ ಯಾರಿಗೂ ಶಿಕ್ಷಣ ಕಡ್ಡಾಯವಲ್ಲ ಅಂತ ನಮ್ಮ ಸಂವಿಧಾನದಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಅಂತಂದ್ರೆ ಅದನ್ನ ಯಾರ್ ಬೇಕಾದ್ರೂ ಬಳಸ್ಕೋಬಹುದು. ಸೊ ಹಾಗಾಗಿ ಈ ಒಂದು 15, 16, 19, 29, 30 ಈ ಅದು ಹಕ್ಕುಗಳನ್ನ ಬಿಟ್ಬಿಟ್ಟು ಉಳಿದ ಎಲ್ಲಾ ಹಕ್ಕುಗಳನ್ನ ಬಳಸುವ ಅಧಿಕಾರ ವಿದೇಶಿಗರಿಗಿದೆ. ಯಾರು ಭಾರತೀಯ ಪ್ರಜೆಗಳಾಗಿದ್ದಾರೆ ಅವರಿಗೆ ಎಲ್ಲವೂ ಬರುತ್ತೆ, ಇವು ಬರುತ್ತೆ, ಇವು ಕಡ್ಡಾಯವಾಗಿ ಬರುತ್ತೆ. ನಮ್ಗೆ ಪ್ರಶ್ನೆ ಏನಿರುತ್ತೆ ಅಂದ್ರೆ, ಈ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳ ವಿಧಿಗಳು ವಿದೇಶಿಗರಿಗೆ ಅನ್ವಯಿಸೋದಿಲ್ಲ, ನೀವು ಇದನ್ನ ಟಿಕ್ ಹಾಕ್ಬೇಕು. ಸೇಮ್ ಪ್ರಶ್ನೆ. ಈ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳು ಕೇವಲ ಭಾರತೀಯರಿಗೆ, ಅಗೇನ್ ಇದೇ ವಿಧಿಗಳನ್ನ ಟಿಕ್ ಹಾಕ್ಬೇಕಂದ್ರೆ ಇವು ಕೇವಲ ಭಾರತೀಯರಿಗೆ ಅನ್ವಯಿಸ್ತಾ ಇದಾವೆ ಅಂತಂದ್ರೆ ಅವು ವಿದೇಶಿಗರಿಗೆ ಬರೋದಿಲ್ಲ ಅಂತ ಅದರ ಅರ್ಥ. ಅಂಡ್ ರೆಸ್ಟ್ ಆಫ್ ದ ಥಿಂಗ್ಸ್ ಈ 5ಅನ್ನ ಬಿಟ್ಬಿಟ್ಟು ಉಳಿದ ಎಲ್ಲಾ ಮೂಲಭೂತ ಹಕ್ಕುಗಳು ಭಾರತೀಯರಿಗೂ ಅನ್ವಯಿಸ್ತವೆ, ವಿದೇಶಿಗರಿಗೂ ಅನ್ವಯಿಸ್ತವೆ. ಸೊ ದ ಕಾನ್ಸೆಪ್ಟ್ ಕ್ಲಿಯರ್ ಏನಾಗ್ಬೇಕು ಅಂದ್ರೆ, ನನ್ನ ಮೊದಲ ಸ್ಟೇಟ್ಮೆಂಟು ಮೂಲಭೂತ ಹಕ್ಕುಗಳು ಕೇವಲ ಭಾರತೀಯ ಪ್ರಜೆಗಳಿಗೆ ಮಾತ್ರ ಅನ್ವಯಿಸುತ್ತವೆ. ಮೇಡಮ್ ಇಲ್ಲಿ ಕೇವಲ ಶಬ್ದ ತೆಗೆದ್ಬಿಡ್ರಿ, ಮಾತ್ರ ಎಂಬ ಶಬ್ದವನ್ನ ತೆಗೆದ್ಬಿಟ್ರೆ ಸೆಂಟೆನ್ಸ್ ಸರಿ ಆಗತ್ತೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ಸೆಂಟೆನ್ಸ್ ಅನ್ನಾದ್ರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಮೂಲಭೂತ ಹಕ್ಕುಗಳು ಭಾರತೀಯ ಪ್ರಜೆಗಳಿಗೆ ಅನ್ವಯಿಸುತ್ತವೆ, ಕರೆಕ್ಟ್. ನಾನ್ ಬರ್ದಿರೋ ಸ್ಟೇಟ್ಮೆಂಟ್ ಅಲ್ಲಿ ಇದು ತಪ್ಪು. ಯಾಕೆಂತಂದ್ರೆ ಮೂಲಭೂತ ಹಕ್ಕುಗಳು ಕೇವಲ ಭಾರತೀಯ ಪ್ರಜೆಗಳಿಗೆ ಮಾತ್ರ ಅಲ್ಲ, ಕೆಲವೊಂದು ವಿದೇಶಿಗರಿಗೂ ಕೂಡ ಅನ್ವಯಿಸುತ್ತವೆ ಅಂತಂದ್ರೆ ನಮ್ಮ ಮೊದಲನೆಯ ಸ್ಟೇಟ್ಮೆಂಟ್ ತಪ್ಪು. 4ನೆಯ ಸ್ಟೇಟ್ಮೆಂಟ್ ಸರಿ. ಕೆಲವೊಂದು ಮೂಲಭೂತ ಹಕ್ಕುಗಳನ್ನ ವಿದೇಶಿಗರಿಗೆ ನೀಡಲಾಗಿದೆ, ಖಂಡಿತ ನೀಡಲಾಗಿದೆ. ಇಲ್ಲಿ ಏನಾದ್ರೂ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ವಿದೇಶಿಗರಿಗೂ ನೀಡಲಾಗಿದೆ ಅಂದ್ರೆ ಅದು ತಪ್ಪು. ಎಲ್ಲ ಕೊಟ್ಟಿಲ್ಲ. ಯಾಕಂದ್ರೆ 15, 16 ಇಲ್ಲ, 19 ಇಲ್ಲ, 29 ಇಲ್ಲ, 30 ಇಲ್ಲ. ಅಂಡ್ ಕಮಿಂಗ್ ಬ್ಯಾಕ್ ಟು ಲಾಸ್ಟ್, ಮೇಡಮ್ ಇದನ್ನ ಹೀಗ್ಯಾಕ್ ಬರ್ದಿದ್ದೀರಾ ಅಂತ ಕೇಳಿದ್ರೆ, ನಿಮಗೆ ವಿಧಿಗಳು ಕೇಳಿದ್ರೆ ದಟ್ಸ್ ವೆರಿ ಗುಡ್. ಈ ಕೆಳಗಿನ ಯಾವ ವಿಧಿಗಳು ಅನ್ವಯಿಸೋದಿಲ್ಲ ಅಂತ ಕೇಳಿದ್ರೆ ದಟ್ ಇಸ್ ವೆರಿ ಗುಡ್.
ಬಟ್ ಕೆಲವೊಮ್ಮೆ ಏನಾಗತ್ತೆ ಅಂತಂದ್ರೆ ಇವುಗಳ ಕೆಟಗರಿ ಕೇಳ್ತಾರೆ. 15, 16ನೇ ವಿಧಿ ಯಾವ ಮೂಲಭೂತ ಹಕ್ಕಿನಲ್ಲಿ ಬರುತ್ತೆ? ಸಮಾನತೆಯ ಹಕ್ಕಿನಲ್ಲಿ ಬರುತ್ತೆ. ಹಾಗಾದ್ರೆ ಸಮಾನತೆಯ ಹಕ್ಕಿನ ಎಲ್ಲಾ ವಿಧಿಗಳು ವಿದೇಶಿಗರಿಗೆ ಅನ್ವಯಿಸ್ತಾವ? ಖಂಡಿತ ಇಲ್ಲ. 14ನೇದು ಅನ್ವಯಿಸುತ್ತೆ, 15 ಬರಲ್ಲ, 16 ಬರಲ್ಲ, 17 ಬರುತ್ತೆ, 18 ಬರುತ್ತೆ. ಅಸ್ಪೃಶ್ಯತೆಯನ್ನ ಆಚರಿಸಿದ್ರೆ ಅವನಿಗೆ ಶಿಕ್ಷೆ ಕೊಡ್ತೀವಿ. ಬಿರುದುಗಳನ್ನ ರಾಷ್ಟ್ರಪತಿ ಅನುಮತಿ ಇಲ್ಲದೆ ಪಡ್ಕೊಂಡ್ರೆ ಅವಾಗ ಕೂಡ ಅದನ್ನ ರದ್ದುಗೊಳಿಸ್ತೀವಿ ಅಂತಂದ್ರೆ ಸಮಾನತೆಯ ಹಕ್ಕು ವಿದೇಶಿಗರಿಗೆ ಬರತ್ತಾ ಕೇಳಿದ್ರೆ ಅದರಲ್ಲಿ 2 ವಿಧಿ ಬರಲ್ಲ, ಉಳಿದದ್ ಬರುತ್ತೆ. ಸ್ವಾತಂತ್ರ್ಯದ ಹಕ್ಕು ವಿದೇಶಿಗರಿಗೆ ಬರತ್ತಾ ಕೇಳಿದ್ರೆ ಅದು ಬರಲ್ಲ. ಸ್ವಾತಂತ್ರ್ಯದ ಹಕ್ಕಿನ 20 ಅಪರಾಧಿ ಎಂದು ನಿರ್ಧರಿಸುವಾಗ ರಕ್ಷಣೆ ಬರುತ್ತೆ, 21 ಜೀವಿಸೋದು ಬರುತ್ತೆ, 22 ಬಂಧಿತ ವ್ಯಕ್ತಿಗಳಿಗೆ ಕೊಡುವ ಹೇಬಿಯಸ್ ಕಾರ್ಪಸ್ ನ ವಿಷಯಗಳು ಬರುತ್ತೆ, 21A ಇವುಗಳು ಬರತ್ತೆ ಅಂತ ಹೇಳಿದ್ರೆ 19 ಬರತ್ತ, 19 ಬರೋದಿಲ್ಲ, ಉಳಿದದ್ ಬರತ್ತೆ ಅಂತಂದ್ರೆ ಈಗ 23, 24 ಉಳಿತಾವು ಕಂಪ್ಲೀಟ್ ಆಗಿ ಅವರಿಗೆ ಅನ್ವಯ ಆಗತ್ತೆ. ಮಹಿಳೆಯರಿಗೆ, ಮಕ್ಕಳಿಗೆ, ಮಾನವರಿಗೆ ಶೋಷಣೆಯನ್ನ, ಬೇಗಾರ್ ಪದ್ಧತಿಯನ್ನ, ಬಾಲಕಾರ್ಮಿಕ ಪದ್ಧತಿಯನ್ನ ಇವುಗಳು ವಿದೇಶಿಗರಿಗೆ ಬರುತ್ತೆ. 25ರಿಂದ 28 ನಿಮ್ಮ ಧರ್ಮದ ಬಗ್ಗೆ ಮಾತನಾಡುವ ಪ್ರತಿಯೊಂದು ಸ್ವಾತಂತ್ರ್ಯ, ಪ್ರತಿಯೊಂದು ರಕ್ಷಣೆಗಳು ವಿದೇಶಿಗರಿಗೆ ಬರುತ್ತೆ. ಅಂದ್ರೆ ಈ 2 ಮೂಲಭೂತ ಹಕ್ಕುಗಳನ್ನ ಕಂಪ್ಲೀಟ್ ಆಗಿ ಅವ್ನು ಬಳಸ್ಬೇಕು ಅಂತ ಹೇಳಿದ್ರೆ ಅವ್ನು ಭಾರತೀಯ ಪ್ರಜೆ ಆಗಿರ್ಬೇಕಾಗಿಲ್ಲ. ಒಬ್ಬ ವಿದೇಶಿ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಅವನು ಭಾರತೀಯ ಪೌರತ್ವ, ನೀನ್ ಭಾರತದ ಪೌರನಾದ್ರೆ ಅಷ್ಟೇ ದೇವ್ರ ದರ್ಶನ ಮಾಡ್ಬೋದು, ಇಲ್ಲ ಅಂದ್ರೆ ಮಾಡಕ್ ಬರೋದಿಲ್ಲ ಅಂತ ನೀವು ಹೇಳೋದಕ್ ಆಗೋದಿಲ್ಲ ಅಂತಂದ್ರೆ ದೇರ್ ಆರ್ 2 ಫಂಡಮೆಂಟಲ್ ರೈಟ್ಸ್ ವಿಚ್ ವಿಲ್ ಕಂಪ್ಲೀಟ್ಲಿ ಇಂಪ್ಲಿಕೇಬಲ್ ಫಾರ್ ಫಾರಿನರ್ಸ್. ಐ ರಿಪೀಟ್, ಭಾರತದ 2 ಮೂಲಭೂತ ಹಕ್ಕುಗಳು ಪೌರನಲ್ಲದಿದ್ದರೂ ಕೂಡ ವಿದೇಶಿಗರಿಗೆ ಕಂಪ್ಲೀಟ್ ಆಗಿ ಅನ್ವಯ ಆಗತ್ತೆ. ಅದಕ್ಕೆ ನೀವ್ ಈ ತರ ಬರೆಯೋದು ನನಗೆ ಸೂಕ್ತ ಅಂತ ಅನ್ಸತ್ತೆ. ಯಾಕೆಂತಂದ್ರೆ ಸಮಾನತೆ ಹಕ್ಕಿನ 2 ವಿಧಿಗಳು ಬರಲ್ಲ, ಸ್ವಾತಂತ್ರ್ಯದ ಹಕ್ಕಿನ 1 ವಿಧಿ ಬರಲ್ಲ, ಅಲ್ಲಿಗೆ ನಿಮಗೆ 23 ಮತ್ತೆ 24ನೇ ವಿಧಿಯ ಎಲ್ಲಾ ಹಕ್ಕುಗಳು ಬರುತ್ತೆ. ಅಂದ್ರೆ ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಕಂಪ್ಲೀಟ್ ಆಗಿ ವಿದೇಶಿಗರಿಗೆ ಅನ್ವಯವಾಗತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಪ್ರಶ್ನೆ ಏನ್ ಸೆಟ್ ಮಾಡ್ಬೋದು ಅಂದ್ರೆ ಈ ಕೆಳಗಿನ ಯಾವ ಯಾವ ಮೂಲಭೂತ ಹಕ್ಕುಗಳು ಪೂರ್ಣ ಪ್ರಮಾಣದಲ್ಲಿ ವಿದೇಶಿಗರಿಗೆ ಅನ್ವಯವಾಗುತ್ತದೆ? ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಕೇಳಿದಾಗ ಮೊದಲ 2 ಅಂತೂ ಕಂಪ್ಲೀಟ್ಲಿ ಬರೋದಿಲ್ಲ. ಯಾಕಂತಂದ್ರೆ 2 ವಿಧಿಗಳನ್ನ ಕ್ಯಾನ್ಸಲ್ ಮಾಡಿದೀವಿ. ಸೊ ನೆಕ್ಸ್ಟ್ 2 ಮೇಲಿನ ಎ ಮಾತ್ರ, ಬಿ ಮಾತ್ರ, ಮೇಲಿನ ಎಲ್ಲವೂ ಮೇಲಿನ ಸಿ ಮತ್ತು ಡಿ ಮಾತ್ರ ಎಂಬ ಆಪ್ಷನ್ಸ್ ಗಳು ಬರುತ್ತೆ ಅಂತಂದ್ರೆ ಯು ರೈಟ್ ಇಟ್ ಲೈಕ್ ದಿಸ್ ಅಂತಂದ್ರೆ ನಿಮಗೆ ಅದು ಈಸಿ ಆಗ್ಬಿಡುತ್ತೆ. ದಟ್ ವಿಲ್ ಬಿ ಈಸಿ ಆನ್ ಯುವರ್ ಪಾರ್ಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಹಾಗಾಗಿ ನಾವು 2 ಸ್ಟೇಟ್ಮೆಂಟ್ ಗಳನ್ನ ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಅದರ ಪ್ರಕಾರ ಮೊದಲನೇ ಕಾನ್ಸೆಪ್ಟ್ ಏನ್ ಕ್ಲಿಯರ್ ಆಗಿಡ್ಬೇಕು ಅಂತಂದ್ರೆ ಸ್ಟೇಟ್ಮೆಂಟ್ ಗಳನ್ನ ಬರೆಯೋದಿದ್ರೆ ಬರ್ಕೊಳ್ಳಿ, ರಿಪೀಟ್ ಮಾಡ್ತಿದ್ದೀನಿ. ಭಾರತದ ಮೂಲಭೂತ ಹಕ್ಕುಗಳು ಪ್ರಜೆಗಳಿಗೆ ಅನ್ವಯಿಸುತ್ತವೆ. ಇದು ಮೊದಲ ಸ್ಟೇಟ್ಮೆಂಟ್. ಮೂಲಭೂತ ಹಕ್ಕುಗಳು ಕೇವಲ ಶಬ್ದ ಬಂದರೆ ಆ ಸೆಂಟೆನ್ಸ್ ತಪ್ಪಾಗತ್ತೆ, ಮಾತ್ರ ಬಂದ್ರು ತಪ್ಪಾಗತ್ತೆ. ಹಾಗಾದ್ರೆ ಸೆಂಟೆನ್ಸ್ ಅನ್ನ ತಪ್ಪು ಯಾವುದು, ತಪ್ಪನ್ನ ಸರಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಇಲ್ಲಿ ನಿಮ್ಗೆ ಪ್ರೊವೈಡ್ ಮಾಡಿದ್ದೀನಿ. ಸೊ ಮೂಲಭೂತ ಹಕ್ಕುಗಳು ಭಾರತೀಯರಿಗೂ ಅನ್ವಯಿಸ್ತವೆ, ಭಾರತೀಯರಲ್ಲದ ವಿದೇಶಿಗರಿಗೂ ಅನ್ವಯಿಸ್ತವೆ. ಮೂಲಭೂತ ಹಕ್ಕುಗಳು ಎಲ್ಲಾ ಭಾರತೀಯರಿಗೆ ಅನ್ವಯಿಸ್ತವೆ, ಎಲ್ಲಾ ಮೂಲಭೂತ ಹಕ್ಕುಗಳು ಭಾರತೀಯರಿಗೆ ಅನ್ವಯಿಸ್ತವೆ. 2 ಸ್ಟೇಟ್ಮೆಂಟ್ ಒಂದೇ. ಭಾರತೀಯರು ಎಷ್ಟು ಜನ ಇದ್ದಾರೆ ಅಂತಹ ಎಲ್ಲಾ ಭಾರತೀಯರಿಗೆ ಮೂಲಭೂತ ಹಕ್ಕುಗಳು ಇಂಪ್ಲಿಮೆಂಟ್ ಆಗ್ತವೆ. ಭಾರತದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿವೆ ಅವು ಕಡ್ಡಾಯವಾಗಿ ಭಾರತದ ಪ್ರಜೆಗಳಿಗೆ ಬರ್ಲೇಬೇಕು. ಸೊ ಪ್ರಜೆಗಳಿಗೆ ಬರ್ಲಿಲ್ಲ ಅಂತಂದ್ರೆ ಇನ್ಯಾರಿಗ್ ಬರುತ್ತೆ? ಬೇರೆಯವ್ರಿಗೆ ಬರಕ್ ಸಾಧ್ಯ ಇಲ್ಲ ಅಲ್ವಾ? ಸೊ ವಿದೇಶಿಗರಿಗೆ ಎಲ್ಲಾ ಬರತ್ತಾ? ಇಲ್ಲಿ ಕೆಲವೊಂದು ಬಂದಾಗ ಈ ಸೆಂಟೆನ್ಸ್ ಕರೆಕ್ಟ್. ಈ ಸೆಂಟೆನ್ಸ್ ಅನ್ನ ತೆಗೆದ್ಬಿಟ್ಟು ಭಾರತದ ಮೂಲಭೂತ ಹಕ್ಕುಗಳು ವಿದೇಶಿಗರಿಗೆ ಅನ್ವಯಿಸುತ್ತವೆ ಅಂತಂದ್ರೆ ಅವಾಗ ಕೂಡ ಸೆಂಟೆನ್ಸ್ ಕರೆಕ್ಟ್. ಬಟ್ ಯಾವಾಗ ಸೆಂಟೆನ್ಸ್ ತಪ್ಪಾಗತ್ತೆ ಅಂತಂದ್ರೆ ಭಾರತದ ಎಲ್ಲಾ 3ನೇ ಭಾಗದ ಮೂಲಭೂತ ಹಕ್ಕುಗಳು ವಿದೇಶಿಗರಿಗೆ ನೀಡಲಾಗಿದೆ ಅಂತಂದ್ರೆ ಅವಾಗ ಸೆಂಟೆನ್ಸ್ ತಪ್ಪಾಗತ್ತೆ. ಅದಕ್ಕೆ ಎಲ್ಲಾ ಶಬ್ದವನ್ನ ಎಲ್ಲಿ ಬಳಸ್ಬೇಕು ಅಲ್ಲೇ ಬಳಸ್ಬೇಕು. ಇಲ್ಲಿ ಕೆಲವೊಂದು ಶಬ್ದ ಬಳಸಿದೀನಿ ಅಂತಂದ್ರೆ ಸೊ ದಿಸ್ ಈಸ್ ಅವರ್ ರೈಟ್ ಸ್ಟೇಟ್ಮೆಂಟ್ ಅಂಡ್ ದಿಸ್ ಈಸ್ ಅವರ್ ರಾಂಗ್ ಸ್ಟೇಟ್ಮೆಂಟ್. ಇದನ್ನ ರೈಟ್ ಮಾಡ್ಬೇಕು ಅಂದ್ರೆ ಈ 2 ಶಬ್ದಗಳನ್ನ ತೆಗೆದಾಕ್ಬೇಕು. ಅಂಡ್ ಇದನ್ನ ರಾಂಗ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ಬದಲು ಎಲ್ಲವನ್ನ ಬರ್ದು ನೋಡ್ರಿ. ಅದಕ್ಕೆ ನಾನು ನಿಮ್ಗೆ ಕೆಳಗಡೆ ಆಯ್ಕೆಗಳನ್ನ ಕೊಟ್ಟಿಲ್ಲ. ಸೊ ಕೀಪ್ ಆನ್ ಚೇಂಜಿಂಗ್ ದ ಸೆಂಟೆನ್ಸಸ್ ಗಳು, ಸ್ಟೇಟ್ಮೆಂಟ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಬೇಕು. ಯಾವ್ದೋ ಬುಕ್ ಅಲ್ಲಿ ಮಾಡ್ತಾರೆ ಕೊಡ್ತಾರೆ ಅನ್ನೋದಲ್ಲ. ಕಾನ್ಸೆಪ್ಟ್ ಕ್ಲಿಯಾರಿಟಿ ಇದ್ದಾಗ 1000 ಲಾಕ್ ಡೌನ್ ಮುಗಿಯೋವರೆಗೆ ನೀವೇ ನಿಮ್ಮ ನೋಟ್ ಬುಕ್ ಗಳನ್ನ ತುಂಬಾ ಅಷ್ಟು ಸ್ಟೇಟ್ಮೆಂಟ್ಸ್ ಗಳನ್ನ ಬರಿಬಹುದು. ಬರ್ದು 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 ಸ್ವಲ್ಪ ನನ್ಗೂ ಕಳಿಸ್ಕೊಡ್ರಿ. ಓಕೆ ರೈಟ್, ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಸ್ಟೇಟ್ಮೆಂಟ್. ಮೂಲಭೂತ ಹಕ್ಕುಗಳು ಸಾರ್ವಭೌಮ ಹಕ್ಕುಗಳಾಗಿವೆ. ಇದನ್ನ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. 10 ಗಂಟೆ ಆಗಿದೆ ಅಲ್ವಾ? 12:15 ಮೇಲೆ ಮೇಡಮ್ ನಮ್ಗೆ 19B ವಿಧಿನೇ ಇವತ್ತು ಫ್ರೆಶ್ ಆಗಿ ಪಾಠ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಸ್ಕ್ ಅನ್ನ ತೆಗೆದ್ಬಿಟ್ಟು ಕೈಗಳನ್ನ ತೊಳಿದೆ ಬೆಕ್ಕಾಬಿಟ್ಟಿ ಪೊಲೀಸರು ಇರೋ ಕಡೆನೆ ಅಡ್ಡಾಡ್ತಾ ಇರಿ. ಸಾರ್ ನಾನ್ ಇಲ್ಲೇ ನಿಲ್ಲವ, ನಮ್ ಮೇಡಮ್ ಇವತ್ತೇ ಪಾಠ ಮಾಡಿದ್ದಾರೆ,
19 ಬಿ ವಿಧಿಯ ಪ್ರಕಾರ ಸಭೆ ಸೇರ್ಬೋದಂತೆ. ನಾನ್ ನನ್ನ ಫ್ರೆಂಡ್ ನ ಮೀಟ್ ಆಗಿಲ್ಲ, ಟೀ ಕುಡಿಬೇಕು, ತುಂಬಾ ದಿನ ಆಗಿದೆ. ಅಂಡ್ 19 ಡಿ ನಾನ್ ಸಂಚಾರ ಮಾಡೇ ಮಾಡ್ತೀನಿ ಅಂತ ನೀವ್ ಹೇಳ್ರಿ. ಹೇಳಿದ್ಮೇಲೆ ಮತ್ ನನಗ್ ಫೋನ್ ಮಾಡ್ಬಿಡ್ರಿ. ಯಾಕೆ ಅಂತಂದ್ರೆ ಪೊಲೀಸರು ನಿಮಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಅಂತಂದ್ರೆ ನಿಮ್ಮ ಹಕ್ಕುಗಳು ಸಾರ್ವಭೌಮವಲ್ಲ. ಅವರು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನೀವು ಆಚೆ ಹೋಗ್ಬಾರ್ದು, ಮನೆಯಲ್ಲೇ ಇರಿ, ಮಾಸ್ಕ್ ಹಾಕೊಳ್ಳಿ ಅನ್ನೋದು ನಿಮ್ಮ ಮೂಲಭೂತ ಹಕ್ಕುಗಳ ಮೇಲೆ ನಿಮಗೆ ಇರುವಂತಹ ನಿರ್ಬಂಧನೆ. ಇವಾಗ ನಾನೊಬ್ಳೆ ಕ್ಲಾಸ್ ಅಲ್ಲಿ ಇದ್ದೀನಲ್ವಾ, ನೀವ್ ಯಾರು ಕ್ಲಾಸ್ ಅಲ್ಲಿ ಇಲ್ಲ. ಯಾಕಿಲ್ಲ? ಮೇಡಮ್ ನಮ್ಗೆ 19 ಬಿ ವಿಧಿಯ ಪ್ರಕಾರ ಸಭೆ ಸೇರ್ಬೇಕು ಅಂತ ನೀವ್ ಇಲ್ಲಿ ಬರಕ್ ಹೋದ್ರೆ ಏನಾಗ್ಬಿಡತ್ತೆ, ದಾರಿಯಲ್ಲಿ ನಿಮ್ಗೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆಯ ಕಾರ್ಯಕ್ರಮಗಳು ಭರ್ಜರಿಯಾಗಿ ನಡೆಯುತ್ತೆ ಅಂತಂದ್ರೆ ನಮ್ಮ ಮೂಲಭೂತ ಹಕ್ಕುಗಳು ಮನಸ್ಸಿಗೆ ಬಂದಿರೋದನ್ನ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಇವಾಗ ನನಗೂ ಊರ್ಗ್ ಹೋಗ್ಬೇಕು ಅಂತಂದ್ರೆ ಸರ್ ನನ್ಗೆ ಸಂಚರಿಸುವ ಸ್ವಾತಂತ್ರ್ಯ ಇದೆ ಅಂತ ಹೇಳ್ಬಿಟ್ಟು ನಾನು ಊರ್ಗ್ ಹೋಗೋದಕ್ಕೆ ಶುರು ಮಾಡಿದ್ರೆ ಪಾಸ್ ಕೊಡ್ತಾರೆ, ರೈಟ್? ಆ ಪಾಸ್ ಕೊಡೋದು ಅಂದ್ರೆ ಏನು? ನೀವು ನಿರ್ಬಂಧನೆಯನ್ನ ಇಟ್ಕೊಂಡೆ ಮೂಲಭೂತ ಹಕ್ಕುಗಳನ್ನ ಅನುಭವಿಸ್ಬೇಕು. ಇಲ್ಲ ಸರ್, ತುಂಬಾ ನಾವು ಈ ಎಸೆನ್ಷಿಯಲ್ ಸರ್ವಿಸ್ ಅವರಿಗೆ ಕಾರ್ಗಳ ಮೇಲೆ ಪಾಸ್ ಹಚ್ಚಿರೋದನ್ನ ನೋಡಿದೀವಲ್ಲ, ಎಸೆನ್ಷಿಯಲ್ ಸರ್ವಿಸ್ ದೇ ಕ್ಯಾನ್ ಮೂವ್ ಅಂತಂದ್ರೆ ಅವರು ಸಂಚರಿಸಬಹುದು ಅಂತ ಹೇಳಿದ್ದಾರೆ ಅಂತಂದ್ರೆ ನಾರ್ಮಲ್ ಟೈಮ್ ಅಲ್ಲಿ ಎಲ್ಲರೂ ಸಂಚರಿಸಬಹುದು. ಆದ್ರೆ ನಾರ್ಮಲ್ ಟೈಮ್ ಅಲ್ಲೂ ಕೂಡ ಕೆಲವೊಮ್ಮೆ ನಿರ್ಬಂಧಗಳು ಇರ್ತವೆ. ಸಿಗ್ನಲ್ ಇರೋ ಕಡೆ ನಿಲ್ಲೋದಿರ್ಬಹುದು, ಹೆಲ್ಮೆಟ್ ಗಳನ್ನ ಹಾಕೋದಿರ್ಬಹುದು, ವೇಗದ ಮಿತಿ 40 ಕಿಲೋಮೀಟರ್ ಇದ್ದಾಗ ಅಲ್ಲಿ 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗೋದಿರ್ಬಹುದು, ರಸ್ತೆ ಎಡಗಡೆನೆ ಹೋಗೋದಿರ್ಬಹುದು, ಏರ್ ಫೋನ್ಸ್ ಗಳನ್ನ ಬಳಸೋದಿರ್ಬಹುದು. ನಿಮಗೆ ಕೊಟ್ಟ ಯಾವುದೇ 6 ಮೂಲಭೂತ ಸ್ವಾತಂತ್ರ್ಯಗಳು ಅವು ಸಾರ್ವಭೌಮವಲ್ಲ. ಯಾಕಂದ್ರೆ ನಿನಗೆ ಅದು ಸಾರ್ವಭೌಮವಾಗಿ ಬಳಸೋದಕ್ಕೆ ಅವಕಾಶ ಕೊಟ್ರೆ ಅದು ಇನ್ನೊಬ್ರಿಗೆ ತೊಂದರೆಯನ್ನ ಕೊಟ್ಬಿಡತ್ತೆ. ಸೊ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ಅಂತ ತಾನೇ ನೀವು 5 ರೀತಿಯ ರಿಟ್ಸ್ ಗಳನ್ನ ಹೊಂದಿದ್ದೀರಾ ಅಂತಂದ್ರೆ ನಿಮ್ಮ ಲಿಮಿಟ್ ಅಲ್ಲಿ ನೀವ್ ಇರ್ಬೇಕು ಅಂತಂದ್ರೆ ನಿಮ್ಮ ಹಕ್ಕುಗಳ ಬಳಕೆಯ ಮೇಲೆ ಕೆಲವೊಂದಿಷ್ಟು ನಿರ್ಬಂಧನೆಗಳನ್ನ ವಿಧಿಸಬೇಕು. ಸೊ ಆ ನಿರ್ಬಂಧನೆಗಳನ್ನ ವಿಧಿಸಿದ್ರೆ ಮಾತ್ರ ನೀವು ನಿಮ್ಮ ಹಕ್ಕುಗಳನ್ನ ಕ್ಲೀನ್ ಆಗಿ, ಬೇರೆಯವರು ಅವರ ಹಕ್ಕುಗಳನ್ನ ಕ್ಲೀನ್ ಆಗಿ ಬಳಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅವಾಗ ಒಬ್ಬರು ಇನ್ನೊಬ್ಬರ ಹಕ್ಕುಗಳನ್ನ ಉಲ್ಲಂಘನೆ ಮಾಡೋದಕ್ಕೆ ನಮಗೆ ಯಾವುದೇ ರೀತಿಯ ಅವಕಾಶ ಕೊಡೋದಕ್ಕೆ ಆದ್ಯತೆ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಮೂಲಭೂತ ಹಕ್ಕುಗಳು ಸಾರ್ವಭೌಮ ಹಕ್ಕುಗಳಲ್ಲ, ಅವು ಹಕ್ಕುಗಳಾಗಿಲ್ಲ. ಅವುಗಳ ಮೇಲೆ ಒಂದಿಷ್ಟು ನಿರ್ಬಂಧನೆಗಳನ್ನ ವಿಧಿಸಲಾಗಿದೆ. ಅಂಡ್ ಆ ನಿರ್ಬಂಧನೆಗಳನ್ನ ವಿಧಿಸುವ ಅಧಿಕಾರ ಭಾರತದ ಪಾರ್ಲಿಮೆಂಟ್ಗಿದೆ, ಸರ್ಕಾರಕ್ಕಿದೆ, ಕಾಲಕ್ಕೆ ಲೋಕಲ್ ಅಥಾರಿಟೀಸ್ ಗಳಿಗೂ ಬರುತ್ತೆ. ಇವಾಗ ಲೋಕಲ್ ಅಥಾರಿಟೀಸ್ ಅವರು ನಿನ್ನೆ ಒಂದು ಹಾಗೆ ಸಜೆಷನ್ಸ್ ಗಳು ನರೇಂದ್ರ ಮೋದಿ ಅವ್ರು ಏನ್ ಕೊಟ್ರು ಅಂತಂದ್ರೆ ನಿಮ್ಮ ಜಿಲ್ಲೆಗಳಲ್ಲಿ ಇಂಟರ್ ಡಿಸ್ಟ್ರಿಕ್ಟ್ ಇರ್ಬಹುದು, ಇಂಟರ್ ಸ್ಟೇಟ್ ಟ್ರಾವೆಲ್ ಗಳನ್ನ ಬಂದ್ ಮಾಡ್ರಿ ಅಂತಂದ್ರೆ ನಿರ್ಬಂಧನೆಗಳನ್ನ ಯಾರು ಬೇಕಾದ್ರೂ ವಿಧಿಸಬಹುದು. ಲೋಕಸಭೆಯವರ, ರಾಜ್ಯಸಭೆಯವರ, ರಾಷ್ಟ್ರಪತಿನೇ ಬರ್ಬೇಕು, ಪ್ರಧಾನಮಂತ್ರಿನೇ ಬರ್ಬೇಕಂತಿಲ್ಲ. ಸೊ ಲೋಕಲ್ MLA ಗಳಿಂದ ಹಿಡಿದು DC ಅವರಿಂದ ಕೂಡ ನಿಮ್ಮ ಹಕ್ಕುಗಳ ಮೇಲೆ ನಿರ್ಬಂಧನೆಯನ್ನ ವಿಧಿಸೋದಕ್ಕೆ ಅವಕಾಶ ಇದೆ. ಸೊ ಸಾರ್ವಭೌಮ ಹಕ್ಕುಗಳು ಅಲ್ಲ, ನಮ್ಮ ಹಕ್ಕುಗಳ ಮೇಲೆ ನಿರ್ಬಂಧನೆಗಳು ಇದಾವೆ. ಅಂಡ್ ಫೈನಲಿ ಕಮಿಂಗ್ ಬ್ಯಾಕ್, ಈ ಸ್ಟೇಟ್ಮೆಂಟ್ ಅನ್ನ ನೋಡ್ರಿ, ನಮ್ಮ ಹುಡುಗರು ಹೆಂಗೆ ಅಂದ್ರೆ ಮೊದಲ ಸ್ಟೇಟ್ಮೆಂಟ್ ಅನ್ನ ಫಾಸ್ಟ್ ಆಗಿ ಓದ್ಬಿಡ್ತಾರೆ. ಇದನ್ನ ಹೌದೌದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ, ಮೂಲಭೂತ 359ನೇ ವಿಧಿನ, ರಾಷ್ಟ್ರಪತಿನ, ಸರಿ ಇದೆ ಮಚ್ಚ, ಸರಿ ಹಾಕ್ಬಿಡು. ಇಲ್ಲಿ ಏನ್ ಬರ್ದಿದ್ದೀನಿ ನೋಡ್ಬಿಡಿ ಶಬ್ದ. ನಿಮ್ಮನ್ನ ದೊಡ್ಡದಾದ ಒಂದು ಹೊಂಡದಲ್ಲಿ ತಳ್ಳೋದಕ್ಕೆ ಒಂದೊಂದೇ ಶಬ್ದಗಳು ಸಾಕು ನನ್ಗೆ, ಅಲ್ವಾ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತಂದ್ರೆ 352ನೇ ವಿಧಿಯ ಪ್ರಕಾರ ನಮ್ಮ ದೇಶದ ಮೇಲೆ ದಾಳಿ ಮಾಡೋದು ಅಥವಾ ನಾವು ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ಕೊಳ್ಳೋದಿರ್ಬೋದು. ಸೊ ಈ ಸಂದರ್ಭದಲ್ಲಿ ಏನಾಗ್ಬಿಡತ್ತೆ ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನ ಭಾರತದ ರಾಷ್ಟ್ರಪತಿಗಳು, ಇಲ್ಲಿ 2 ವಿಧಿಗಳಿವೆ. ಒಂದು 358ನೇ ವಿಧಿ ಇದೆ, ಎರಡನೇದು 359ನೇ ವಿಧಿ ಇದೆ. ನಾನು ಬರ್ದಿರುವ ಸ್ಟೇಟ್ಮೆಂಟ್ಗೆ 359 ಕರೆಕ್ಟ್. 359ನೇ ವಿಧಿಯಲ್ಲಿ ಮೂಲಭೂತ ಹಕ್ಕುಗಳನ್ನ ಅಮಾನತ್ತು ಮಾಡ್ತೀವಿ, ರದ್ದು ಮಾಡೋದಿಲ್ಲ. ರದ್ದು ಮಾಡೋದು ಅಂತಂದ್ರೆ ನಾನು ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಬರ್ದ್ಬಿಡ್ತೀನಿ. 44ನೇ ತಿದ್ದುಪಡಿಯು 1978ರಲ್ಲಿ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ರದ್ದುಗೊಳಿಸಿತು. ವಾಟ್ ಡು ಯು ಮೀನ್ ಬೈ ರದ್ದುಗೊಳಿಸೋದು? ರದ್ದುಗೊಳಿಸೋದು ಅಂದ್ರೆ ಅದನ್ನ ಪರ್ಮನೆಂಟ್ಲಿ ತೆಗೆದಾಕ್ ಬಿಡೋದು. ಬಟ್ ಹಿಯರ್ ಇನ್ ದಿಸ್ ಕೇಸ್ ಎಮರ್ಜೆನ್ಸಿ ಟೈಮ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ನಿಮ್ಮ ಮೂಲಭೂತ ಹಕ್ಕುಗಳನ್ನ ತಾತ್ಕಾಲಿಕವಾಗಿ, ಲೆಟ್ ಮಿ ರೈಟ್ ದಿಸ್, ತಾತ್ಕಾಲಿಕವಾಗಿ ಇದನ್ನ ಒರೆಸ್ಬಿಡ್ತೀನಿ. ನಮ್ಮ ಮೂಲಭೂತ ಹಕ್ಕುಗಳನ್ನ ತಾತ್ಕಾಲಿಕವಾಗಿ ಅಮಾನತುಗೊಳಿಸ್ತಾರೆ ಅಥವಾ ಸ್ಥಗಿತಗೊಳಿಸ್ತಾರೆ ಅನ್ನೋ ಶಬ್ದಗಳನ್ನ ಬಳಸ್ರಿ. ಅದಕ್ಕೆ ಯಾವುದೇ ಮಾಧ್ಯಮದಲ್ಲಿ ಮೇಡಮ್ ಕ್ವೆಶನ್ ಪೇಪರ್ ಅಲ್ಲಿ ಹಿಂಗೆ ಕೊಟ್ಟಿದ್ದಿದ್ರೆ ಸ್ಟೇಟ್ಮೆಂಟ್ ಗಳನ್ನ ಇಂಗ್ಲಿಷ್ ಅಲ್ಲಿ ಓದ್ರಿ. ಇಂಗ್ಲಿಷ್ ಅಲ್ಲಿ ಡೆಫಿನೆಟ್ಲಿ ಕ್ಯಾನ್ಸಲ್ಡ್ ಅಂತ ಕೊಡೋದಿಲ್ಲ, ಸಸ್ಪೆಂಡೆಡ್ ಅಂತಾನೆ ಬರೀತಾರೆ. ಅಂದ್ರೆ
ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದ್ದಾಗ ನಮ್ಮ ಜೀವದ ರಕ್ಷಣೆಗೋಸ್ಕರ ಭಾರತದ ರಾಷ್ಟ್ರಪತಿಗಳು 359ನೇ ವಿಧಿ ಬರೆದ್ರೆ 20 ಮತ್ತೆ 21 ಬಿಟ್ಟು ಉಳಿದ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ಫಂಡಮೆಂಟಲ್ ರೈಟ್ಸ್ ಗಳನ್ನ ಸಸ್ಪೆಂಡ್ ಮಾಡಬಹುದು, ರದ್ದು ಅಲ್ಲ. ಸೊ ಸ್ಟೇಟ್ಮೆಂಟ್ ನ ಪ್ರಕಾರ ಹೋಗೋದಿದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾತ್ರವೇ ಇಲ್ಲಿವರೆಗೂ ಸೆಂಟೆನ್ಸ್ ಕರೆಕ್ಟ್. ಇವುಗಳನ್ನ ಅಮಾನತ್ತು ಅಂತ ಹೇಳಿದ್ರೆ ಸೆಂಟೆನ್ಸ್ ಕರೆಕ್ಟ್ ಆಗ್ತಿತ್ತು. ಸಿನ್ಸ್ ಇಟ್ ಈಸ್ ರದ್ದುಗೊಳಿಸೋದು, ಈ ಸ್ಟೇಟ್ಮೆಂಟ್ ಸರಿಯಲ್ಲ. ಅಂದ್ರೆ ರಾಷ್ಟ್ರಪತಿಗಳು ಮೂಲಭೂತ ಹಕ್ಕುಗಳನ್ನ ಏನ್ ಮಾಡ್ತಾರೆ, ಅಮಾನತ್ತು. ಮೇಡಮ್ ನೀವು 359 ಬರ್ದಿದ್ದೀರಾ, ಹಾಗಾದ್ರೆ 358 ಏನ್ ಹೇಳತ್ತೆ ಅಂದ್ರೆ ನಮ್ಮಲ್ಲಿ 2 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳಿವೆ. ಒಂದು ಬಾಹ್ಯ ತುರ್ತು ಪರಿಸ್ಥಿತಿ, ಗಡಿಯ ಆಚೆ ಯುದ್ಧದಿಂದ ನಾವು ಘೋಷಣೆ ಮಾಡಿದ್ರೆ ಅದು ರಾಷ್ಟ್ರೀಯ ಬಾಹ್ಯ ತುರ್ತು ಪರಿಸ್ಥಿತಿ. ನಮ್ಮ ಭಾರತದ ನಕಾಶೆಯ ಗಡಿಯ ಒಳಗಡೆ ಎಮರ್ಜೆನ್ಸಿ ಡಿಕ್ಲೇರ್ ಆದರೆ ಇಂದಿರಾ ಗಾಂಧಿ 1975 ಅಲ್ಲಿ ಏನ್ ಡಿಕ್ಲೇರ್ ಮಾಡಿದ್ರು. ಸೊ ಆಂತರಿಕ ತುರ್ತು ಪರಿಸ್ಥಿತಿಗಳಿದ್ದಾಗ ನಮ್ಮ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ಅಮಾನತು ಮಾಡುವ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಭಾರತದ ಪ್ರತಿಯೊಬ್ಬ ಪ್ರಜೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಓಡಾಡ್ತಾ ಇರ್ತಾನೆ, ದೇವಸ್ಥಾನಕ್ಕೆ ಹೋಗಿರ್ತಾನೆ, ಬೇರೆ ಕಡೆ ಹೋಗಿರ್ತಾನೆ, ಅಲ್ಲಿಂದ ರೀಲೊಕೇಟ್ ಆಗ್ಬೇಕಾಗಿರುತ್ತೆ. ಬಟ್ 358 ಏನ್ ಹೇಳುತ್ತೆ ಅಂತಂದ್ರೆ ನಿಮ್ಮ ದೇಶಕ್ಕೆ ಯುದ್ಧ ನಡೆದಾಗ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ಅಮಾನತು ಮಾಡುವ ಅವಶ್ಯಕತೆ ಇರೋದಿಲ್ಲ. ಅವಾಗ 19ನೇ ವಿಧಿಯಲ್ಲಿ ಕೊಟ್ಟಿರುವ ಕೇವಲ 6 ಸ್ವಾತಂತ್ರ್ಯಗಳನ್ನ ಮಾತ್ರ ನೀವು ಅಮಾನತು ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. 359 ಆರ್ಟಿಕಲ್ ನಿಮಗೆ ಎಲ್ಲಾ ಮೂಲಭೂತ ಹಕ್ಕು 20, 21 ಬಿಟ್ಟು ಉಳಿದದ್ ಎಲ್ಲಾ ಫಂಡಮೆಂಟಲ್ ರೈಟ್ಸ್ ಗಳನ್ನ ಸಸ್ಪೆಂಡ್ ಮಾಡ್ರಿ ಅಂತಂದ್ರೆ ಆರ್ಟಿಕಲ್ 358 ಏನ್ ಹೇಳತ್ತೆ ಅಂದ್ರೆ ಬಾಹ್ಯ ತುರ್ತು ಪರಿಸ್ಥಿತಿ ಇದ್ದರೆ, ನಾಳೆ ಭಾರತದ ಮೇಲೆ ಚೀನಾ ಏನಾದ್ರೂ ದಾಳಿ ಮಾಡ್ಬಿಟ್ರೆ, ನಾವಾಗೆ ಏನಾದ್ರೂ ಚೀನಾ ಮೇಲೆ ಅಥವಾ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ಬಿಟ್ರೆ ಆ ಗಡಿ ಭಾಗದಲ್ಲಿರುವ ರಾಜ್ಯಗಳು ಅಷ್ಟೇ ಆ ಎಮರ್ಜೆನ್ಸಿಯಲ್ಲಿ ಇನ್ವಾಲ್ವ್ ಆಗಿರ್ತವೆ. ಅಫ್ಕೋರ್ಸ್ ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ಎಲ್ರಿಗೂ ಬರುತ್ತೆ, ಥ್ರೂ ಔಟ್ ಇಂಡಿಯಾ ಎಮರ್ಜೆನ್ಸಿನ ಇಂಪೋಸ್ ಮಾಡಿರ್ತಾರೆ. ಬಟ್ ಇಲ್ಲಿ ಕಾನ್ಸಿಕ್ವೆನ್ಸಸ್ ಏನು ಅಂತ ಹೇಳಿದ್ರೆ ಆ ಗಡಿ ಭಾಗವನ್ನ ಹಂಚಿಕೊಂಡಿರುವ ರಾಜ್ಯಗಳ ಪ್ರಜೆಗಳು ಮಾತ್ರ ಅಲ್ಲಿರ್ತವೆ. ನಾವು ದೂರದಲ್ಲಿ ಇಟ್ಕೊಂಡು ಬೆಂಕಿ ಹಚ್ಬಹುದು ಅಂತಂದ್ರೆ ನಮ್ಮ ಮಾತುಗಳ ಮೂಲಕ ಹೌದೌದು ಹೀಗ್ ಮಾಡಿದ್ರಂತೆ, ಹಾಗ್ ಮಾಡಿದ್ರಂತೆ, ಈ ತರ ಆಯ್ತಂತೆ ಅಂದ್ರೆ ನಮ್ಮನ್ನ ಎಲ್ಲಾ ನಮ್ಮ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡೋ ಬದಲು, ನಮ್ಮ ದೇವರ ಪೂಜೆಯನ್ನ ಬಂದ್ ಮಾಡೋ ಬದಲು ನಮ್ಮ ಮಾತನ್ನ ಬಂದ್ ಮಾಡ್ಬಿಡ್ತಾರೆ. ಅಂಡ್ ಮಾತು ಬಂದಾದ ಮೇಲೆ ಅದು ಎಲ್ಲದಕ್ಕೆ ಒಂದು ಒಳ್ಳೆ ಔಷಧಿ. ಅದಕ್ಕೆ ಮೌನಂ ಸರ್ವತ್ರ ಸಾಧನಂ ಅಂತ ಹೇಳೋದು ಫಾರ್ ದಿಸ್ ರೀಸನ್ ಓನ್ಲಿ. ಅಂದ್ರೆ ನಮ್ಮಲ್ಲಿ ಯಾರಾದ್ರೂ ಪಕ್ಕದ ಮನೆಯವರು ಸತ್ ಹೋಗ್ಬಿಟ್ರೆ ಅವರ ಬಗ್ಗೆ ಪಕ್ಕದ ಮನೆ ಆಂಟಿಯವರು ಬಿಟ್ಟಿ ಬದುಕಿರೋವಾಗ ಮಾತಾಡೋದಿಲ್ಲ, ಮತ್ತೆ ಸತ್ತಾಗ ಹಿಂಗಿದ್ರಂತಲ್ರಿ, ಹಂಗಿದ್ರಂತಲ್ರಿ, ಡ್ಯಾಶ್ 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 ಡ್ಯಾಶ್. ಆಂಟಿಯ ಮಾತನ್ನ ನೀವೇನಾದ್ರೂ 5 ದಿನಕ್ಕೆ ಬಂದ್ ಮಾಡ್ಬಿಟ್ರೆ ಸತ್ತಿರೋ ವ್ಯಕ್ತಿಗೆ ಮನಃಶಾಂತಿನೂ ಸಿಕ್ಕಿರತ್ತೆ, ನೆಮ್ಮದಿನೂ ಸಿಕ್ಕಿರತ್ತೆ. ಯಾಕೆಂದ್ರೆ ಆಂಟಿಯ ವಾಕ್ ಸ್ವಾತಂತ್ರ್ಯವನ್ನ ನೀವು ತಡೆ ಹಿಡಿದಿದ್ದೀರಾ. ಹಾಗೆ ದೇಶದಲ್ಲಿ ಬಾಹ್ಯ ತುರ್ತು ಪರಿಸ್ಥಿತಿಗಳಿದ್ದಾಗ ನಮ್ಮ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ಅಮಾನತು ಮಾಡುವ ಅವಶ್ಯಕತೆ ಇರೋದಿಲ್ಲ. ಫಸ್ಟ್ ಥಿಂಗ್ ಏನು ಜನರಲೈಸ್ಡ್ ಸ್ಟೇಟ್ಮೆಂಟ್ ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಅಮಾನತು ಮಾಡಬಹುದು. ಇದು ಮೂಲಭೂತ ಹಕ್ಕುಗಳ ಜನರಲ್ ಸ್ಟೇಟ್ಮೆಂಟ್. ಓಕೆ, ಸೊ ಇವುಗಳನ್ನ ನಾವು ಅಮಾನತು ಮಾಡ್ಬೋದು, ಏನಲ್ಲ ರದ್ದು ಮಾಡೋ ಅವಕಾಶ ಇಲ್ಲ. ಎರಡನೇದು, ನಮ್ಮಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತಂದಾಗ ನೀವು ಫಂಡಮೆಂಟಲ್ ರೈಟ್ಸ್ ಓದುವಾಗ ದಿಸ್ ಇಸ್ ಇನಫ್ ನಿಮ್ಗೆ. ಬಟ್ ಯಾವಾಗ ಎಮರ್ಜೆನ್ಸಿ ಟಾಪಿಕ್ ಓದ್ತೀರಿ ಅವಾಗ 358 ಅನ್ನ ಸಪರೇಟ್ ಆಗಿ ಓದ್ಬೇಕು ಅಂಡ್ 359 ಅನ್ನ ಸಪರೇಟ್ ಆಗಿ ಓದ್ಬೇಕು. ಬಟ್ ಫಂಡಮೆಂಟಲ್ ರೈಟ್ಸ್ ಗಳು ಅಂತಂದಾಗ ಇಟ್ ಈಸ್ ಅಫ್ಕೋರ್ಸ್ 359 ಅಂಡ್ ಫಂಡಮೆಂಟಲ್ ಫ್ರೀಡಮ್ಸ್ ಮೂಲಭೂತ ಸ್ವಾತಂತ್ರ್ಯಗಳು 19ನೇ ವಿಧಿಯಲ್ಲಿ ಕೊಟ್ಟಿರುವ 6 ಮೂಲಭೂತ ಸ್ವಾತಂತ್ರ್ಯಗಳು ಅಂತಂದಾಗ ಅಫ್ಕೋರ್ಸ್ ಇಟ್ ಈಸ್ ಆರ್ಟಿಕಲ್ 358. ಅಂದ್ರೆ ಇದು ಆಂತರಿಕ ತುರ್ತು ಪರಿಸ್ಥಿತಿಯಲ್ಲಿ ಈ ವಿಧಿ ಜಾರಿಯಾಗತ್ತೆ, ಇದು ಕೇವಲ ಬಾಹ್ಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಈ ವಿಧಿ ಜಾರಿಯಾಗತ್ತೆ. ಸೊ ಹಾಗಾಗಿ ನಾವಿಲ್ಲಿ ನೋಡ್ಬೇಕಾಗಿರೋ ಫಂಡಮೆಂಟಲ್ ರೈಟ್ ನ ಕಾನ್ಸೆಪ್ಟ್ ಗಳು ಏನು ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನ ಭಾರತೀಯ ಪ್ರಜೆಗಳಿಗೆ ಅನ್ವಯಿಸುತ್ತಾರೆ. ಅದು ಕೇವಲ ಭಾರತೀಯರಿಗಲ್ಲ, ಮಾತ್ರ ಭಾರತೀಯರಿಗೂ ಅಲ್ಲ. ಮೂಲಭೂತ ಹಕ್ಕುಗಳು ಸಾರ್ವಭೌಮವಲ್ಲ. ಈಗ ಆಚೆ ಹೋದರೆ ಮೈ ಮೇಲೆ, ಕಾಲ್ ಮೇಲೆ, ಸೊಂಟದ ಮೇಲೆ ಲಾಠಿ ಬೀಳ್ತವೆ ಅಂತಂದ್ರೆ ಅವು ಸಾರ್ವಭೌಮವಲ್ಲ, ಅವುಗಳ ಮೇಲೆ ನಿರ್ಬಂಧನೆಗಳು ಇವೆ. ಮೂರನೇದು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಾಷ್ಟ್ರಪತಿಗಳೇ ಹಕ್ಕುಗಳನ್ನ ಅಮಾನತ್ತು ಮಾಡ್ತಾರೆ ಹೊರತು ರದ್ದು ಮಾಡೋ ಅಧಿಕಾರ ಅವರಿಗಿಲ್ಲ. ರದ್ದು ಯಾವಾಗ ಮಾಡಬಹುದು ಮೇಡಮ್? ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಮೂಲಕ ಹಕ್ಕುಗಳನ್ನ ರದ್ದು ಮಾಡಿ ಇನ್ನೊಂದು ರೂಪದಲ್ಲಿ ಕೊಡಬಹುದೇ ಹೊರತು ಕಸಿದುಕೊಳ್ಳುವ ಕೂಡ ಅಧಿಕಾರ ಇಲ್ಲ. ಸೊ ಹಕ್ಕುಗಳನ್ನ ರದ್ದುಗೊಳಿಸುವ ಅಥವಾ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ ಅಂದ್ರೆ ನಮ್ಮ L+R ಗಿದೆ. L=R ಪ್ಲಸ್ ಅಲ್ಲ, ಅಮೆಂಡ್ಮೆಂಟ್ ಬರ್ದಿದ್ದೀನಲ್ವಾ. ಸೊ L+R ಅಂತಂದ್ರೆ ನಮ್ಮ ಭಾರತದ ಸಂಸತ್ತು. ಸೊ ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪು, ಯಾಕಂದ್ರೆ ಈ ಒಂದು ಶಬ್ದದಿಂದ ಅದು ತಪ್ಪಾಗಿದೆ. ಅಂಡ್ ನಾಲ್ಕನೇದು, ನಮ್ಮ ದೇಶದಲ್ಲಿ ಬರುವ ಪ್ರತಿಯೊಬ್ಬ ವಿದೇಶಿಗರಿಗೂ ಕೂಡ 15, 16,
19, 29 ಮತ್ತೆ 30 ಬಿಟ್ಬಿಟ್ಟು ಉಳಿದ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ಅವರಿಗೂ ಕೂಡ ನಮ್ ಜೊತೆಗೆ ಅನುಭವಿಸೋದಕ್ಕೆ ಅವಕಾಶ ಕೊಡ್ತೀವಿ. ಓಕೆ, ನಾನು ಸ್ಟಾರ್ಟಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಹೇಳಿದ ಹಾಗೆ ನಮ್ಗೆ ಪ್ರಶ್ನೆ ಎಷ್ಟು ಬಿಡಿಸ್ತೀವಿ ಅನ್ನೋದು ಮುಖ್ಯವಲ್ಲ, ಯಾವ ರೇಂಜ್ಗೆ ಅದನ್ನ ಬಿಡಿಸಿದೀವಿ, ಮತ್ತೊಮ್ಮೆ ಇದನ್ನ ಓದೋ ಅವಶ್ಯಕತೆ ನಮಗಿದೆಯಾ ಅನ್ನೋದನ್ನ we have to find out. Okay, so we'll move on to next. ನಿಮ್ಗೆ ಡೌಟ್ಸ್ ಇದ್ರೆ we'll have that in comments box ಲಾಸ್ಟ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ, ತುಂಬಾ ಜನ ನನಗೆ ಪ್ರಕರಣಗಳ ಬಗ್ಗೆ ಹೇಳಿ ಅಂತ ಹೇಳ್ತಿದ್ರು. ಸೊ ಈ ಕೆಳಗಿನ ಯಾವ ಪ್ರಕರಣದ ತೀರ್ಪಿನಲ್ಲಿ ಜಾತ್ಯತೀತತೆ ಮತ್ತು ಸಂಯುಕ್ತತೆ ಎಂಬ ಮೂಲಭೂತ ಲಕ್ಷಣಗಳನ್ನ ಎತ್ತಿ ಹಿಡಿಯಲಾಗಿದೆ? ನಿಮಗೆ ಒಂದು ಹಿಂಟ್ ಕೊಟ್ಬಿಡ್ತೀನಿ. ಯಾವಾಗ ಕ್ವೆಶನ್ ನಲ್ಲಿ ಸಂವಿಧಾನದ ಮೂಲ ಲಕ್ಷಣ, ಬೇಸಿಕ್ ಫೀಚರ್, ಡಾಕ್ಟ್ರೈನ್ ಫೀಚರ್, ಫಂಡಮೆಂಟಲ್ ಫೀಚರ್ಸ್ ಎಂಬ ಶಬ್ದ ಬರುತ್ತೆ, ಅದು ಖಂಡಿತವಾಗಿ ಆಪ್ಷನ್ ಕೇಶವಾನಂದ ಭಾರತಿ ಪ್ರಕರಣನೇ. ಮೂಲಭೂತ ಲಕ್ಷಣ ಅಂತಂದ್ರೆ ನಮ್ಮ ಸಂವಿಧಾನದ ಫೌಂಡೇಶನ್ ಇದ್ದ ಹಾಗೆ. ಇವಾಗ ಪ್ರತಿಯೊಬ್ರು ಮನೆಯನ್ನ ಕಟ್ಟುವಾಗ ಹೇಗೆ ಪಿಲ್ಲರ್ ಗಳನ್ನ ಗಟ್ಟಿ ಇಟ್ಕೊಂಡಿರ್ತಾರೆ, ಹಾಗೆ ನಮ್ಮ ಮೂಲಭೂತ ಹಕ್ಕು, ನಮ್ಮ ಸಂವಿಧಾನ ಈ ಮೂಲ ಲಕ್ಷಣಗಳ ಮೇಲೆ, ಬೇಸಿಕ್ ಮೂಲಭೂತ ರಚನೆ, ಅದನ್ನ ಸಂರಚನೆ ಅಂತ ಕರೀತಾರೆ, ಬೇಸಿಕ್ ಡಾಕ್ಟ್ರೈನ್ ಫಿಲಾಸಫಿ ಅಂತ ಕರೀತಾರೆ. ಸೊ ಈ ಮೂಲಭೂತ ರಚನೆಯ ಬಗ್ಗೆ ನಮ್ಮ ದೇಶದಲ್ಲಿ ಮೊದಲ ಬಾರಿ ಮಾತನಾಡಿದ ಪ್ರಕರಣ ಕೇಶವಾನಂದ ಭಾರತಿ ಪ್ರಕರಣ. ಇದನ್ನ ಮತ್ತೆ ಇಲಾಬರೇಟ್ ಮಾಡಿದ್ದು ನಾವು ಮಿನರ್ವಾ ಮಿಲ್ಸ್ ಪ್ರಕರಣ ಮತ್ತೆ LIC ಆಫ್ ಇಂಡಿಯಾ ಪ್ರಕರಣದಲ್ಲಿ ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗಿದ್ವಿ. ಬಟ್ ಫಾರ್ ದ ಫಸ್ಟ್ ಟೈಮ್ ಈ ಕಾನ್ಸೆಪ್ಟ್ ಅನ್ನ ನಮ್ಗೆ ಕೊಟ್ಟಿದ್ದು ಕೇಶವಾನಂದ ಭಾರತಿ ಪ್ರಕರಣ. ವಾಟ್ ಡು ಯು ಮೀನ್ ಬೈ ಜಾತ್ಯತೀತತೆ? ನಮ್ಮ ಮನೆಯಲ್ಲಿರುವ ಕ್ಯಾಲೆಂಡರ್ ಅಲ್ಲಿ ಎಲ್ಲಾ ಧರ್ಮದ ಹಬ್ಬಗಳಿಗೂ ಎಲ್ಲರಿಗೂ ರಜೆಯನ್ನ ಕೊಡ್ತಾರಂದ್ರೆ ದಟ್ ಈಸ್ ಜಾತ್ಯತೀತತೆ. ತುಂಬಾ ದೊಡ್ಡ ಸ್ಟೇಟ್ಮೆಂಟ್ ಗಳನ್ನ ಬಯಟ್ ಮಾಡಬಾರ್ದು. ನಾವು ಇವಾಗ ಈ ತಿಂಗಳಲ್ಲಿ ನಮಗೆ ಲಾಸ್ಟ್ ಮಂತ್ ಅಲ್ಲಿ ನಮ್ಗೆ ಗುಡ್ ಫ್ರೈಡೆಗೆ ರಜೆ ಇತ್ತು, ಕ್ರಿಶ್ಚಿಯನ್ಸ್ ಗಳಿಗೆ ಅಷ್ಟೇ ರಜೆ ಇರಲಿಲ್ಲ, ಎಲ್ರಿಗೂ ರಜೆ ಇತ್ತು ಅಂತಂದ್ರೆ ನಮ್ಮ ದೇಶದಲ್ಲಿ ಎಲ್ಲಾ ಧರ್ಮಗಳಿಗೆ ಸಮಾನ ಅವಕಾಶಗಳು ಕೊಟ್ಟಾಗ ಆ ದೇಶವನ್ನ ನಾವು ಜಾತ್ಯತೀತ ದೇಶ ಅಂತೀವಿ. ಈ ಜಾತ್ಯತೀತತೆಯಿಂದಾಗಿನೇ ನಮಗೆ CAA ಕಾನೂನನ್ನ ತರುವ ಅವಶ್ಯಕತೆ ಬಂತು. ನಮಗೆ NRC ಯನ್ನ, ನ್ಯಾಷನಲ್ ರಿಜಿಸ್ಟ್ರೇಷನ್ ಫಾರ್ ಸಿಟಿಜನ್ಶಿಪ್, ನ್ಯಾಷನಲ್ ರಿಜಿಸ್ಟರ್ ಸಿಟಿಜನ್ಶಿಪ್ ಎಂಬ ಕಾನ್ಸೆಪ್ಟ್ ಅನ್ನ ತರಬೇಕಾಯ್ತು. ಬೇರೆ ದೇಶಗಳು ಅವರನ್ನ ಧಾರ್ಮಿಕ ಆಧಾರದ ಮೇಲೆ ಇಸ್ಲಾಂ ಧರ್ಮದ ದೇಶ, ಕ್ರಿಶ್ಚಿಯನ್ ದೇಶ ಅಂತ ಅನ್ಕೊಂಡಿವೆ. ಬಟ್ ನಾವ್ ಹೆಂಗೆ ಅಂತಂದ್ರೆ ಬನ್ನಿ ಇನ್ನು ಯಾರಾದ್ರೂ ಇದ್ದಾರೆ ಅವ್ರನ್ನ ಕರ್ಕೊಂಡ್ ಬನ್ನಿ. ಸೊ ಈ ಜಾತ್ಯತೀತತೆ ಲಕ್ಷಣದಿಂದಾಗಿನ ನಮ್ಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಇವತ್ತು ನಮ್ ದೇಶವನ್ನ ತುಂಬಿ ತುಳ್ಕಾಡ್ತಾ ಇದೆ. ಸೊ ಹಾಗಾಗಿ ಅದು ಕೂಡ ನಮ್ಮ ದೇಶದ ಲಕ್ಷಣ. ಅಂಡ್ ಈ ಲಕ್ಷಣವನ್ನ ಇಂದಿರಾ ಗಾಂಧಿ ಒಂದ್ ಹೆಜ್ಜೆ ಮುಂದೆ ಹೋಗಿ ಬರೇ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದಿಲ್ಲ, ಬರ್ತ್ ತೋರ್ಸ್ರಿ ಅಂತ ಹೇಳಿರೋದಕ್ಕೆ 42ನೇ ತಿದ್ದುಪಡಿಯನ್ನ ಮಾಡಿ ಕೂಡ ಜಾತ್ಯತೀತತೆ ಎಂಬ ಶಬ್ದವನ್ನ ನಮ್ಮ ಪೂರ್ವ ಪೀಠಿಕೆಯಲ್ಲಿ ಸೇರಿಸಿದ್ದಾರೆ. ಅಂಡ್ ಸಂಯುಕ್ತತೆ ಅಂತಂದ್ರೆ ಏನು ಅಂತಂದ್ರೆ, ನಾವು ಫೆಡರಲ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಸಂಯುಕ್ತತೆ ಅಂತಂದ್ರೆ ನಮ್ಮಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಬಲಿಷ್ಠವಾಗಿದೆ, ಸ್ಟೇಟ್ ಗವರ್ಮೆಂಟ್ ಸ್ವಲ್ಪ ಕೇಂದ್ರ ಸರ್ಕಾರ ಹೇಳ್ದಾಗೇನೆ ಕೇಳ್ತಾ ಇದೆ. ಬಟ್ ನೋ ಇಶ್ಯೂಸ್, ನಾವು ಸೆಂಟ್ರಲ್ ಗವರ್ಮೆಂಟ್ ನಮ್ಮ ದೇಶದಲ್ಲಿ ಏಕಪೌರತ್ವ ಇರೋದ್ರಿಂದ ಸೊ ಸಂಯುಕ್ತತೆಯ ಲಕ್ಷಣವನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ ಪ್ರಕರಣ ಯಾವುದು ಅಂತಂದ್ರೆ ಕೇಶವಾನಂದ ಭಾರತಿ ಪ್ರಕರಣ, ರೈಟ್? ಸೊ ನಾನು ಕೇಶವಾನಂದ ಭಾರತಿ ಮೊದಲು ಆಪ್ಷನ್ ಕೊಟ್ಟಿಲ್ಲ, ಗೋಲಕ್ನಾಥ್ ಯಾಕೆ ಕೊಟ್ಟಿದ್ದೀನಿ ಅಂತಂದ್ರೆ ಆಪ್ಷನ್ಸ್ ಗಳನ್ನ ನೋಡ್ತಾ ಹೋಗಿ. ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ಸಂವಿಧಾನವನ್ನ ಅರ್ಥ ವಿವರಣೆ ಮಾಡುವ ಅಧಿಕಾರವನ್ನ ಕೇವಲ ಸುಪ್ರೀಂ ಕೋರ್ಟ್ ಅವರಿಗೆ ಮಾತ್ರ ಕೊಟ್ಟಿದ್ದಾರೆ. ನಾವು ಜನರಲಿ ಹೆಂಗ್ ಓದ್ತೀವಿ ಅಂತಂದ್ರೆ ಪ್ರಧಾನಮಂತ್ರಿ ನೇಮಕವಾಗೋವರೆಗೂ ರಾಷ್ಟ್ರಪತಿಯ ಹವಾ ಇರುತ್ತೆ. ಅದಕ್ಕೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ರಾಷ್ಟ್ರಪತಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ನಾನ್ ಬರೋವರೆಗೆ ಮಾತ್ರ ನಿನ್ ಹವಾ, ಏನೇನ್ ಮಾಡ್ಕೋತೀಯ ಮಾಡ್ಕೊ ನೀನು ಅಂತ ರಾಷ್ಟ್ರಪತಿಗೆ ಹೇಳಿದ್ರೆ, ಪ್ರಧಾನಿ ಏನ್ ಹೇಳ್ತಾನೆ, ಈಗ ನಾನ್ ಬಂದಾಯ್ತಲ್ಲ ಕೊಟ್ಬಿಡು ಹವಾ, ನಂದೇ ಹವಾ ಅಂತ ಇವ್ನ್ ಹೇಳ್ತಾನೆ. ಇವ್ರಿಬ್ರು ಜೋರಾಗಿ ಗಾಳಿಯನ್ನ ಬೀಸ್ಕೊಳ್ಳೋವಾಗ ಸುಪ್ರೀಂ ಕೋರ್ಟ್ ಅವರು ಬಂದು ಏನ್ ಹೇಳ್ತಾರೆ, ಹಲೋ ಮಿಸ್ಟರ್ ಪ್ರೆಸಿಡೆಂಟ್ ಅಂಡ್ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್, ನಿಮ್ಮಿಬ್ರ ಹವಾಗೆ ನಾನೇ ಬಿರುಗಾಳಿ ನಾನೇ ಸುನಾಮಿ ಅಂತ ಇವ್ರು ಹೇಳದ್ಮೇಲೆ ನೀವು ಲಾಕ್ ಡೌನ್ ಮಾಡಿ ಅಂತೀರಾ, ನೀವು ಲಾಕ್ ಡೌನ್ ಮಾಡೋದಿಲ್ಲ ಅಂತಂದಾಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಅವ್ರು ನಿಮ್ಗೆ ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ಲಾಕ್ ಡೌನ್ ಇಸ್ ದ ಓನ್ಲಿ ಸೊಲ್ಯೂಷನ್ ಫಾರ್ ಕಂಟ್ರೋಲಿಂಗ್ ಕೋವಿಡ್ ಅಂತ ಹೇಳದ್ಮೇಲೆ ಅವರ ಮಾತನ್ನ ನೀವು ಕೇಳದೆ ಇದ್ರೆ ಮುಂದೆ ಏನಾಗ್ಬೇಕು ಅನ್ನೋದನ್ನ ನೀವು ಕಾದು ನೋಡ್ಬೇಕಾಗಿದೆ ಅಷ್ಟೇ. ದಟ್ ಮೀನ್ಸ್ ಇವರುಗಳು ಇಂಟರ್ ಲಿಂಕ್ ಅಲ್ಲಿ ವರ್ಕ್ ಮಾಡುವಾಗ ಹಿ ಈಸ್ ದ ಅಂಪೈರ್. ಸೊ ನೀವಿಬ್ರು ಆಟ ಆಡ್ತಾ ಇದ್ದೀರಾ, ರಾಜ್ಯದಲ್ಲಿ ರಾಜ್ಯಪಾಲರು ಮತ್ತೆ ಮುಖ್ಯಮಂತ್ರಿ ಆಟ ಆಡ್ತಾ ಇರೋವಾಗ ಇವರು ನಿಮ್ಗೆ ರೆಫ್ರಿ ಇದ್ದಾಗೆ.
ಇವರು ನಿಮಗೆ ಔಟ್ ಕೊಟ್ಬಿಟ್ರೆ ನೀವು ಔಟ್, ಇವರು ನಾಟ್ ಔಟ್ ಕೊಟ್ರೆ ನೀವು ನಾಟ್ ಔಟ್ ಅಂತಂದ್ರೆ ಈ ಪ್ರಕರಣಗಳು ಏನಿದಾವಲ್ಲ, ಇಂತಹ ವಿಷಯಗಳು ಸಂವಿಧಾನ ಅರ್ಥ ಆಗದೇ ಇದ್ದಾಗ ಹೇಗೆ ನೀವು ನನ್ನ ಹತ್ರ ಡೌಟ್ಸ್ ಕೇಳ್ತೀರಿ, ನಮ್ಮ ದೇಶದ ಲಾಯರ್ಸ್ ಗಳು, ನಮ್ಮ ದೇಶದ ಪ್ರಧಾನಮಂತ್ರಿ, ಸ್ಪೀಕರು, MLA, MP, ಪ್ರಧಾನಮಂತ್ರಿ ಎಲ್ಲರೂ ಕೂಡ ತಮ್ಮ ಡೌಟ್ಸ್ ಕ್ಲಿಯರಿಂಗ್ ಸೆಷನ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆಸ್ತಾರೆ. ಈ ಸುಪ್ರೀಂ ಕೋರ್ಟ್ ಅಲ್ಲಿ ಡೌಟ್ ಕ್ಲಿಯರಿಂಗ್ ಸೆಷನ್ ಅನ್ನ ನಡೆಸುವಾಗ ನಮಗೆ 5 ಜನ ಮಿನಿಮಮ್ ನ್ಯಾಯಾಧೀಶರು ಬೇಕಾಗ್ತಾರೆ. ಅವರನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಬೆಂಚ್, ಸಂವಿಧಾನಾತ್ಮಕ ಪೀಠ, ನಾಟ್ ಲೆಸ್ ದೆನ್ 5. 5ಕ್ಕಿಂತ ಕಡಿಮೆ ಜನರು ಕೂತು ಸಂವಿಧಾನವನ್ನ ಅರ್ಥ ಮಾಡಿಸೋ ಹಾಗಿಲ್ಲ. ನಮ್ಮಲ್ಲಿ ತ್ರಿವಳಿ ತಲಾಖನ್ನ ರದ್ದು ಮಾಡುವಾಗ 5 ಜನ ಇದ್ರು. ರಾಮ ಜನ್ಮಭೂಮಿ ಮತ್ತೆ ಬಾಬ್ರಿ ಮಸೀದಿಯ ವಿಚಾರಗಳನ್ನ ಬಂದಾಗ ಕೂಡ 5 ಜನ ಇದ್ರು. ಶಬರಿಮಲೆಯಲ್ಲಿ ಮಹಿಳೆಯರ ಪ್ರವೇಶ 5 ಜನ ಇದ್ರು. ಅರುಣಾ ಶಾನ್ಭಾಗ್ ರವರ ಪ್ರಕರಣ, ಮಿನರ್ವಾ ಮಿಲ್ಸ್ ಪ್ರಕರಣ, ದೇ ವಿಲ್ ಸ್ಟಾರ್ಟ್ ಫ್ರಮ್ 5, ಮಿನಿಮಮ್ 5, ಮ್ಯಾಕ್ಸಿಮಮ್ ಅದಕ್ಕೆ ಹೇಳಿಲ್ಲ. ಬಟ್ ಒಂದು ಹಿಂಟ್ ಏನ್ ಕೊಡಬಲ್ಲೆ ಅಂತಂದ್ರೆ, ನಿಮ್ಮ ನ್ಯಾಯಾಧೀಶರು ಆಡ್ ನಂಬರ್ಸ್ ಅಲ್ಲೇ ಇರ್ಬೇಕು, ರೈಟ್? ಆಡ್ ನಂಬರ್ಸ್ ಅಲ್ಲೇ ಯಾಕಿರ್ಬೇಕು ಅಂದ್ರೆ ಮೆಜಾರಿಟಿ ಕೌಂಟ್ ಮಾಡೋದು ಈಸಿ. 5-3, 2-3, 4-1 ಆಗ್ಬಿಡತ್ತೆ. ಮೇಡಮ್ ಮಾರ್ಕ್ ಕೊಟ್ರೆ ಏನಾಗತ್ತೆ? ಅಗೈನ್ T20 ಮ್ಯಾಚ್ ಡ್ರಾ ಆಗ್ಬಿಟ್ಟು ಸೂಪರ್ ಓವರ್ ಆಡ್ಬೇಕಾಗತ್ತೆ. ಇಲ್ಲಿ ಸೂಪರ್ ಓವರ್ ಆಡೋದಕ್ಕೆ ಅವಕಾಶ ಇಲ್ಲ. ಸೂಪರ್ ಓವರ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ನಾವು ಆಡ್ಬಹುದು. ಮಸೂದೆಗಳಿಗೆ ಸಮಮತಗಳು ಬಂದಾಗ ಸಭಾಪತಿಗಳು ಮೇಲಿದ್ಬಿಟ್ಟು ಏನ್ 1 ರನ್ ಅನ್ನ, 1 ಓವರ್ ಅನ್ನ, 1 ಬಾಲ್ ಅನ್ನ, 1 ಮಸೂದೆಯನ್ನ, 1 ಮತದಾನವನ್ನ ಚಲಾಯಿಸ್ತಾರೆ. ದಟ್ ವಿಲ್ ಬಿ ಕಾಲ್ಡ್ ಆಸ್ ಸೂಪರ್ ಓವರ್, ಅಥವಾ ಅದನ್ನ ಕಾಸ್ಟಿಂಗ್ ವೋಟ್, ಡಿಸಿಸಿವ್ ವೋಟ್ ಅಂತ ನಾವು ಕರಿತೀವಿ. ಅದಕ್ಕೆ ಇಲ್ಲಿ ಬೇಸಿಕ್ ನಾನು ಗೋಲಕ್ನಾಥ್ ಪ್ರಕರಣ ಏನಕ್ಕೆ ಬರ್ದಿದ್ದೀನಿ ಅಂದ್ರೆ, ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಬಂದ ಅತ್ಯಂತ ದೊಡ್ಡ ಪ್ರಕರಣ ಇದು. ಸೊ ಇಲ್ಲಿ 11 ಜನ ನ್ಯಾಯಾಧೀಶರು ಇರ್ತಾರೆ. ಎಲ್ಲಿವರೆಗೂ ಕೇಶವಾನಂದ ಭಾರತಿ ಪ್ರಕರಣ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿರೋದಿಲ್ಲ, ಅಲ್ಲಿವರೆಗೂ 11 ಜನ ನ್ಯಾಯಾಧೀಶರ ಪೀಠ ಕೂತಿದ್ದೆ ದೊಡ್ಡದು. ಅದಕ್ ಮುಂಚೆ 9 ಜನ ನ್ಯಾಯಾಧೀಶರು, 7 ಜನ ನ್ಯಾಯಾಧೀಶರು ಶಂಕರಿ ಪ್ರಸಾದ್, ಸಜ್ಜನ್ ಸಿಂಗ್ ಪ್ರಕರಣದಲ್ಲಿ, ಚಂಪಕ ದೊರೆರಾಜನ್ ಪ್ರಕರಣದಲ್ಲಿ ಎಲ್ಲ ಇದಾವೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಅತಿ ಹೆಚ್ಚು. ಹಾಗಾದ್ರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ನಾವು 13 ಜನ ನ್ಯಾಯಾಧೀಶರನ್ನ ನೋಡ್ಬಿಟ್ಟು ಇವತ್ತು ನಮ್ಮ ದೇಶದ ಅತಿ ದೊಡ್ಡ ಪ್ರಕರಣ ಯಾವ್ದಿದೆ ಅಂತ ಕೇಳಿದ್ರೆ, ನೀವು ಕೇಶವಾನಂದ ಭಾರತಿ ಪ್ರಕರಣ ಹೇಳಿದ್ರೆ ಎರಡನೇದ್ ಯಾವ್ದು ಹೇಳ್ತೀರಾ? ಗೋಲಕ್ನಾಥ್ ಪ್ರಕರಣ. ಸೊ ನಮ್ಮ ದೇಶದ ಅತ್ಯಂತ ದೊಡ್ಡ ಪೀಠ ಯಾವ ಪ್ರಕರಣದಲ್ಲಿ ಇದೆ ಅನ್ನೋದನ್ನ ಫಸ್ಟ್ ಪ್ರೈಸ್ ಗೋಸ್ ಟು ಯಾರಿಗೆ? ನಮ್ಮ ಕೇರಳದ ಎಡನೀರು ಮಠ, ಕಾಸರಗೋಡಿನಲ್ಲಿರುವಂತಹ ಎಡನೀರು ಮಠದ ಸ್ವಾಮೀಜಿ ಆಗಿರುವಂತಹ, ಕಳೆದ ವರ್ಷ ನಿಧನವನ್ನ ಹೊಂದಿದಂತಹ ಈ ಕೇಶವಾನಂದ ಭಾರತಿ ಸ್ವಾಮೀಜಿಗಳದ್ದು ಅವರಿಗೆ ಫಸ್ಟ್ ಪ್ರೈಸ್. ಅಂಡ್ ಎರಡನೇ ಪ್ರೈಸ್ ಯಾರಿಗೆ ಅಂತಂದ್ರೆ, ಇದು ಎರಡನೇ ಅತಿ ದೊಡ್ಡ ಪ್ರಕರಣ. ಮೂರನೆಯ ದೊಡ್ಡ ಪ್ರಕರಣ ಅಗೇನ್ SR ಬೊಮ್ಮಾಯಿ, 9 ಜನ ನ್ಯಾಯಾಧೀಶರು. ಒಬ್ಬ ಮುಖ್ಯಮಂತ್ರಿಯನ್ನ ಯಾವಾಗ ಔಟ್ ಕೊಡಬೇಕು, ಯಾವಾಗ ವಿಸರ್ಜಿಸ್ಬೇಕು, ಯಾವಾಗ ರಾಜೀನಾಮೆ ಕೇಳಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳ ಪಾಲಿಗೆ ದೇವರಾಗಿರುವಂತಹ ಏಕೈಕ ಇಡೀ ಭಾರತದ ವ್ಯಕ್ತಿ ಯಾರು ಅಂತಂದ್ರೆ SR ಬೊಮ್ಮಾಯಿ. ಇವತ್ತು ಪ್ರತಿಯೊಂದು ರಾಜ್ಯದ ನಾಟ್ ಓನ್ಲಿ ಕರ್ನಾಟಕ, ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳು ಯಾರನ್ನ ಮುಖ್ಯಮಂತ್ರಿ ಆದ ತಕ್ಷಣ ಓದ್ತಾರೆ ಅಂತಂದ್ರೆ SR ಬೊಮ್ಮಾಯಿ. ಯಾಕಂದ್ರೆ ಅಧಿಕಾರವನ್ನ ವಹಿಸ್ಕೊಂಡ್ಮೇಲೆ ನನ್ನನ್ನ ಯಾವಾಗ ಔಟ್ ಕೊಡಬಹುದು, ನಾನು ಯಾವಾಗ ಹುದ್ದೆಯಿಂದ ಕೆಳಗಿಳಿಬಹುದು, ನಾನು ರಾಜೀನಾಮೆ ಯಾವಾಗ ಕೊಡಬೇಕು ಅನ್ನೋದರ ಎಲ್ಲಾ ಡೀಟೇಲ್ ಆದ ಮಾಹಿತಿಯನ್ನ ನಮ್ಮ ಸುಪ್ರೀಂ ಕೋರ್ಟ್ ಫಾರ್ ದ ಫಸ್ಟ್ ಟೈಮ್ SR ಬೊಮ್ಮಾಯಿ ಪ್ರಕರಣದಲ್ಲಿ ಕೊಟ್ಟಿದೆ. ಅಂಡ್ ಇವತ್ತು ನೀವು ಏನು ಅದರ್ ದೆನ್ SC ST ಗಳು, OBC, EWS ಗಳು ಏನು ಮೀಸಲಾತಿಯನ್ನ ಅನುಭವಿಸ್ತಾ ಇದ್ದೀರಿ, ದಟ್ ಈಸ್ ಬಿಕಾಸ್ ಆಫ್ ದಿಸ್ ಲೇಡಿ ಇಂದಿರಾ ಸಹವಾನಿ. 1993ರಲ್ಲಿ OBC ಎಂಬ ಕಾನ್ಸೆಪ್ಟ್, ಕೆನೆ ಪದರು, ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಅಡಿ 27% ರಿಸರ್ವೇಶನ್. ನಾನು ಈ ಪ್ರಶ್ನೆಯನ್ನ ವಿಶೇಷವಾಗಿ ನಿನ್ನೆ ನ್ಯೂಸ್ ನೋಡಿದ್ಮೇಲೆ ಹಾಕಿದ್ದೀನಿ. ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಅನ್ನ ಕೊಟ್ಟಿದೆ, ರಾಜ್ಯ ಸರ್ಕಾರಗಳು ಯಾವುದೇ ಸ್ಟೇಟ್ ಅಲ್ಲಿ ನಾಟ್ ಮೋರ್ ದೆನ್ 50% ರಿಸರ್ವೇಶನ್ ಅನ್ನ ಹೈಕ್ ಮಾಡಕ್ ಆಗಲ್ಲ. ನಾನು ಆಲ್ರೆಡಿ ಕ್ಲಾಸ್ ಅಲ್ಲಿ ಇದನ್ನ ತುಂಬಾ ಸಲ ಡಿಸ್ಕಸ್ ಮಾಡಿದ್ದೀನಿ. ರಿಸರ್ವೇಶನ್ ಅನ್ನ ಕ್ಲೈಮ್ ಮಾಡೋ ಅಧಿಕಾರ ನಮಗಿದ್ರು ಕೂಡ ಅದು ಎಷ್ಟು ಪರ್ಸೆಂಟ್ ಯಾವ ಕಮ್ಯುನಿಟಿಗೆ ಇರ್ಬೇಕು ಅನ್ನೋದನ್ನ ಕೊಡೋ ಅಧಿಕಾರ ಪಾರ್ಲಿಮೆಂಟ್ ಗಿದೆ, ಸ್ಟೇಟ್ ಗವರ್ಮೆಂಟ್ ಗಳಿಗಿಲ್ಲ. ಸೊ ನೀವು ನಾಳೆ ಮತ್ತೆ ಬೆಂಗಳೂರಿಗೆ ಹೋಗಿ ಪಂಚಮಸಾಲಿಗಳು, ಸವಿತಾ ಸಮಾಜದವರು, ರೆಡ್ಡಿ ಕಮ್ಯುನಿಟಿಯವರು, ನೀವು ಯಾವ ಕಮ್ಯುನಿಟಿಯವರು ಕೂಡ ಹೋರಾಟವನ್ನ ಮಾಡಿದ್ರು ಕೂಡ ನಿಮಗೆ ಅಂತೂ ರಿಸರ್ವೇಶನ್ 50%. ಯಾಕಂದ್ರೆ ನಾವು ಆಲ್ರೆಡಿ ಹೌಸ್ಫುಲ್ ಅಲ್ಲಿ ನಡೀತಾ ಇದೀವಿ 50%. ದಟ್ ಈಸ್ 1. ಎರಡನೇದು 27% ಅಲ್ಲಿ ಮೇಡಮ್ ಬೇರೆಯವ್ರು ಕೊಡ್ಬೋದಲ್ವಾ? ಅದ್ ಹೆಂಗ್ರಿ ಕೊಡ್ತಾರೆ? 3 ಜನ ಬಸ್ ಅಲ್ಲಿ ಆಲ್ರೆಡಿ ಸೀಟ್ ಅಲ್ಲಿ ನೀವು ಕೂತಿರೋವಾಗ ಸ್ವಲ್ಪ ಸರಿರಿ ಅಂತ ಎಲ್ಲಿದೆ ಜಾಗ, ಕೊಡಕ್ಕಾಗಲ್ಲ ಅಂತ ಬಸ್ ಸೀಟ್ ಗಳ ಬಗ್ಗೆನೆ ನೀವು ಅಷ್ಟು ಕಾಳಜಿ ವಹಿಸ್ಕೊಳ್ಳೋವಾಗ, ಒಬ್ರು ಲಗೇಜ್ ಅನ್ನ ನಿಮ್ ಕಾಲ ಹತ್ರ ಇಡೋವಾಗ ನೀವು ಅದನ್ನ ತಳ್ಳಿ ನಿಮ್ ಲಗೇಜ್ ನಾವ್ಯಾಕೆ ಇಟ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿರೋವಾಗ, ನಿಮ್ಗೆ ಆಲ್ರೆಡಿ ಕೊಟ್ಟಿರುವ ರಿಸರ್ವೇಶನ್ ಅಲ್ಲಿ ತುಂಬಾ ಉದಾರ ಮನಸ್ಸಿನಿಂದ ಇನ್ನೊಬ್ರಿಗೆ ಕೊಡ್ತೀರೇನ್ರಿ? ಖಂಡಿತ ಕೊಡಕ್ ಆಗೋದಿಲ್ಲ. ಕೊಡಕ್ ನಿಮ್ ಕಮ್ಯುನಿಟಿಯವ್ರು ಬಿಡೋದಿಲ್ಲ.
ಅಂತಂದಾಗ ಕೆನಾಟ್ ಗೋ ಫಾರ್ ದಿಸ್ ಅಂತಂದ್ರೆ ಏನ್ EWS ಅವ್ರಿಗೆ 10% ಅನ್ನ ಹೈಕ್ ಮಾಡಿದ್ದಾರೆ, ಅದನ್ನ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅಗೇನ್ ಯು ಹ್ಯಾವ್ ಟು ಫೈಲ್ ಅ ಕೇಸ್ ಇನ್ ದ ಸುಪ್ರೀಂ ಕೋರ್ಟ್ ಅವರು ನಿಮ್ಗೆ ಬಂದು ಹೇಳ್ಬೇಕು, ಇಲ್ಲಪ್ಪ 50ಕ್ಕಿಂತ ಜಾಸ್ತಿ ಕೊಡಿ. ತಮಿಳ್ನಾಡು ಇದಕ್ಕೆ ಎಕ್ಸೆಪ್ಷನ್ಸ್ ಇದೆ, ನನಗೆ ಗೊತ್ತಿದೆ, ತಲೆಯಲ್ಲಿ ಪ್ರಶ್ನೆ ಓಡ್ತಾ ಇದೆ. ಬಟ್ ಮರಾಠರವರಿಗೆ ಪಂಚಮಸಾಲಿಗಳಿಗೆ ನಿನ್ನೆ ಈ ಡಿಸಿಷನ್ಸ್ ಬಂದಿದೆ ಅಂತಂದ್ರೆ ದಟ್ ಈಸ್ ಅದು ಶುರುವಾಗಿದ್ದು ಎಲ್ಲಿಂದ ಅಂತಂದ್ರೆ ಇದೇ ಸುಪ್ರೀಂ ಕೋರ್ಟ್ ನಲ್ಲಿ, ಇದೇ ಇಂದಿರಾ ಸಹವಾನಿ ಪ್ರಕರಣದಿಂದ. ಓಕೆ, ಸೊ ಹಾಗಾಗಿ ನಮ್ಮ ಲಕ್ಷಣಗಳ ವಿಷಯವನ್ನ ಮಾತಾಡುವಾಗ ವಿಲ್ ಡಿಸ್ಕಸ್ ಅಬೌಟ್ ಓನ್ಲಿ ಕೇಶವಾನಂದ ಭಾರತಿ. ಹಾಗಾದ್ರೆ ಮೇಡಮ್ ಗೋಲಕ್ನಾಥ್ ಪ್ರಕರಣ ಏನ್ ಹೇಳತ್ತೆ? ಗೋಲಕ್ನಾಥ್ ಪ್ರಕರಣಕ್ಕೂ ಮುಂಚೆ ನಮ್ಮಲ್ಲಿ ಸಜ್ಜನ್ ಸಿಂಗ್ ಮತ್ತೆ ಶಂಕರಿ ಪ್ರಸಾದ್ ಪ್ರಕರಣ ಎರಡಾಗಿದ್ವು. ಈ ಎರಡು ಪ್ರಕರಣಗಳು ಅಮೆಂಡ್ಮೆಂಟ್ಸ್ ಗಳನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ವು. ಸುಪ್ರೀಂ ಕೋರ್ಟ್ ಅಮೆಂಡ್ಮೆಂಟ್ ಅನ್ನ ಮಾಡುವ ಪವರ್ ಪಾರ್ಲಿಮೆಂಟ್ ಇದೆ ಅಂತ ಆ ಎರಡು ಪ್ರಕರಣದಲ್ಲಿ ಹೇಳ್ತು. ಬಟ್ ಗೋಲಕ್ನಾಥ್ ಪ್ರಕರಣದಲ್ಲಿ ಏನ್ ಹೇಳ್ತು ಅಂತಂದ್ರೆ 368ನೇ ವಿಧಿಯಡಿ ಮೂಲಭೂತ ಹಕ್ಕುಗಳನ್ನ ಅಮೆಂಡ್ಮೆಂಟ್ ಮಾಡುವಂತಹ ಅಧಿಕಾರ, ಫಂಡಮೆಂಟಲ್ ರೈಟ್ಸ್ ಗಳನ್ನ ಕಸಿದುಕೊಳ್ಳುವ ರೇಂಜ್ಗೆ ಅಮೆಂಡ್ಮೆಂಟ್ ಮಾಡುವ ಅಧಿಕಾರ ನಮ್ಮ ಪಾರ್ಲಿಮೆಂಟ್ಗೆ ಇಲ್ಲ. ಪಾರ್ಲಿಮೆಂಟ್ಗೆ ಅಮೆಂಡ್ಮೆಂಟ್ ಮಾಡುವ ಪವರೇ ಇಲ್ಲ ಅಂತ ಒಂದ್ ಹೆಜ್ಜೆ ಮುಂದೆ ಹೋಗಿನೇ ಹೇಳ್ಬಿಡ್ತದು. 368ರಲ್ಲಿ ಬರ್ದಿರುವ ಒರಿಜಿನಲ್ ಸಂವಿಧಾನವನ್ನ ನೀವು ರದ್ದು ಮಾಡೋದಕ್ಕೆ, ಅಮೆಂಡ್ಮೆಂಟ್ ಮಾಡೋದಕ್ಕೆ ಅಥವಾ ಅದನ್ನ ಗೀಚೋದಕ್ಕೆ ಅಮೆಂಡ್ಮೆಂಟ್ ಮಾಡೋದಕ್ ಆಗೋದಿಲ್ಲ ಅಂತ ಈ ಪ್ರಕರಣ ಹೇಳ್ತು. ಇದಾದ್ಮೇಲೆ ಇಂದಿರಾ ಗಾಂಧಿ ಇವರ ಮೂಗ್ ಮೇಲೆನೆ ನಿಂತು 1971ರಲ್ಲಿ ನಾನೇಕೆ ರಾಷ್ಟ್ರಪತಿ ಆದೆ ಎಂಬ ವಿಷಯವನ್ನ ವಿ ಗಿರಿ ಅವ್ರ ಹತ್ರ ಮಾತಾಡ್ಸಿ 24ನೇ ಸಂವಿಧಾನ ತಿದ್ದುಪಡಿಯನ್ನ ಜಾರಿಗೆ ತರ್ತಾಳೆ. ನಾನ್ ಮಾಡೇ ಮಾಡ್ತೀನಿ ಅಂತ ಅಮೆಂಡ್ಮೆಂಟ್ ಅನ್ನ ತಿದ್ದುಪಡಿ ಮಾಡಿ ರಾಷ್ಟ್ರಪತಿಗಳ ಸಹಿಯನ್ನ ಅಮೆಂಡ್ಮೆಂಟ್ ಗೆ ಕಡ್ಡಾಯ ಮಾಡ್ತಾಳೆ. ಅದಾದ ಮೇಲೆ ಈ ಒಂದು 24ನೇ ಅಮೆಂಡ್ಮೆಂಟ್ ನ ಬೇಸ್ ಅಲ್ಲಿ ಕೇಶವಾನಂದ ಭಾರತಿ ಸ್ವಾಮೀಜಿಗಳ ಆಸ್ತಿಯ ಮೇಲೆ ಅವರು ಪ್ರಧಾನಮಂತ್ರಿಗಳು ಕಣ್ಣನ್ನ ಹಾಕ್ಬಿಟ್ಟು ಇವರ ಮೂಲಭೂತ ಹಕ್ಕುಗಳನ್ನ ಕಸಿದುಕೊಳ್ಳುವ ರೇಂಜ್ಗೆ ಅಮೆಂಡ್ಮೆಂಟ್ ಗಳನ್ನ ಮಾಡ್ತಾರೆ. ಸೊ ಮತ್ತೆ ಅಮೆಂಡ್ಮೆಂಟ್ ನ ಮೇಲೆ ಪ್ರಶ್ನೆಗಳು ಉದ್ಭವ ಆದಾಗ ಮತ್ತೆ ಕೇಶವಾನಂದ ಸ್ವಾಮೀಜಿಗಳು ವರ್ಸಸ್ ಕೇರಳ ಸರ್ಕಾರದ ಕೇಸಲ್ಲಿ ಈ ಪ್ರಕರಣ ಸುಪ್ರೀಂ ಕೋರ್ಟ್ ನ ಮುಂದೆ ಬಂದಾಗ ಸುಪ್ರೀಂ ಕೋರ್ಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸಂವಿಧಾನವನ್ನ ತಿದ್ದುಪಡಿ ಮಾಡುವುದು ಪಾರ್ಲಿಮೆಂಟ್ ನ ಮೂಲಭೂತ ಅಧಿಕಾರವಾಗಿದೆ. ಯಾಕಂದ್ರೆ ಸಿನ್ಸ್ ಆರ್ಟಿಕಲ್ 368 ಅಲ್ಲಿ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಬೈ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತ ಬರ್ದಾಗ ಅಮೆಂಡ್ಮೆಂಟ್ ಮಾಡೋದಕ್ ಆಗೋದೇ ಇಲ್ಲ ಅಂತ ಈ ಹಿಂದೆ ನಾವೇನ್ ಗೋಲಕ್ನಾಥ್ ಪ್ರಕರಣದಲ್ಲಿ ಹೇಳಿದ್ವಿ ಅದು ತಪ್ಪಾಗಿದೆ. ಇದನ್ನೇ ನಾವು ನ್ಯಾಯಾಂಗೀಯ ಪುನರ್ ವಿಮರ್ಶೆ ಅಂತ ಕರಿತೀವಿ, ಜುಡಿಷಿಯಲ್ ರಿವ್ಯೂ. ದಟ್ ಮೀನ್ಸ್ ಒಂದು ಅಂಪೈರ್ ಔಟ್ ಕೊಟ್ಟಿರುವ ವಿಷಯವನ್ನ ಮತ್ತೊಂದು ಅಂಪೈರ್ ನಾಟ್ ಔಟ್ ಕೊಡೋದು, ಅದನ್ನ ರಿವ್ಯೂ ಕೇಳೋದು ಅಂತ ಕರಿತೀವಿ. ಸೊ ರಿವ್ಯೂ ಅಂದ್ರೆ ಪುನರ್ ವಿಮರ್ಶೆ. ಸಿನ್ಸ್ ಇದನ್ನ ನ್ಯಾಯಾಧೀಶರು ಮಾಡೋದ್ರಿಂದ ಇದನ್ನ ನಾವು ನ್ಯಾಯಾಂಗೀಯ ಪುನರ್ ವಿಮರ್ಶೆ ಅಂತ ಕರಿತೀವಿ. ಸೊ ಹಾಗಾಗಿ ಈ ಜುಡಿಷಿಯಲ್ ರಿವ್ಯೂ ಪವರ್ ಅನ್ನೇ ನಾವು ಈ ತರದ ಪ್ರಕರಣಗಳಲ್ಲಿ ನೋಡ್ತೀವಿ. ಹಾಗಾಗಿ ಮೂಲಭೂತ ಹಕ್ಕು ಮತ್ತೆ ತಿದ್ದುಪಡಿಯ ಅಧಿಕಾರ ಸಂಸತ್ತಿಗೆ ಇಲ್ಲ ಅಂತ ಹೇಳಿರುವ ಪ್ರಕರಣ ಗೋಲಕ್ನಾಥ್ ಪ್ರಕರಣ. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ತಿದ್ದುಪಡಿಯನ್ನ ಮಾಡಬಹುದು, ಆದ್ರೆ ಕೆಲವೊಂದು ವಿಷಯಗಳಿಗೆ ಧಕ್ಕೆಯನ್ನ ತರೋ ಹಾಗಿಲ್ಲ, ತೊಂದರೆಯನ್ನ ಕೊಡೋ ಹಾಗಿಲ್ಲ. ಅಂತಹ ಕೆಲವೊಂದು ಮೂಲಭೂತ ಲಕ್ಷಣಗಳು ಅಲ್ಲಿವೆ. ಪೂರ್ವ ಪೀಠಿಕೆಯಲ್ಲಿರುವ ಶಬ್ದಗಳ ಅರ್ಥವನ್ನ ಬದಲಾಯಿಸಬಾರದು. ಅಂಡ್ ನಿಮ್ಮ ತಿದ್ದುಪಡಿಗಳು ಯಾವುದೇ ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನ ರದ್ದು ಮಾಡಿ ಇನ್ನೊಂದು ರೂಪದಲ್ಲಿ ಕೊಡಬಹುದೇ ಹೊರತು ಅವುಗಳನ್ನ ಕಸಿದುಕೊಳ್ಬಾರ್ದು ಅನ್ನೋ ಶಬ್ದವನ್ನ ಕೇಶವಾನಂದ ಭಾರತಿ ಸ್ವಾಮೀಜಿಗಳು ಈ ಪ್ರಕರಣದಲ್ಲಿ ನ್ಯಾಯವನ್ನ ಪಡ್ಕೊಂಡಿದ್ದಾರೆ. ಅಂಡ್ ಅಗೇನ್ SR ಬೊಮ್ಮಾಯಿ ಪ್ರಕರಣ ನಾವು ಆರ್ಟಿಕಲ್ 356 ಓದುವಾಗ ಇವಾಗ ಬಹುಮತ ಇರುವ ಯಾವುದೇ ರಾಜ್ಯ ಮುಖ್ಯಮಂತ್ರಿಯನ್ನ ನೀವು ಸುಮ್ನೆ ಆಟ ಆಡೋ ಮುಂಚೆನೆ, ಬಹುಮತ ಸಾಬೀತು ಪಡಿಸೋ ಮುಂಚೆನೆ, ತಲೆಗಳನ್ನ ಎಣಿಸುವ ಮುಂಚೆನೆ ನೀನ್ ಔಟ್ ಅಂತ ಅವನಿಗೆ ಫೀಲ್ಡ್ ನ ಹೊರಗಡೆನೆ ನೀವು ಔಟ್ ಕೊಟ್ಬಿಟ್ರೆ ಆವಾಗ ನಮಗೆ ನೆನಪಿಗೆ ಬರುವ ವ್ಯಕ್ತಿ ಯಾರು ಅಂತಂದ್ರೆ SR ಬೊಮ್ಮಾಯಿ. ಒಬ್ಬ ವ್ಯಕ್ತಿಯನ್ನ ಗ್ರೌಂಡ್ ಅಲ್ಲಿ ನೀವು ಔಟ್ ಕೊಡ್ಬೇಕು ಅಂದ್ರೆ ಅವನು ಮ್ಯಾಚ್ ಆಡೋದಕ್ಕೆ ಗ್ರೌಂಡಿಗೆ ಬಂದಿರ್ಬೇಕು, ಕ್ರೀಸಿಗೆ ಇಳಿದಿರ್ಬೇಕು, ಅಂಪೈರ್ ಕಡೆ ಬ್ಯಾಟಿಂಗ್ ಮಾಡ್ತಾ ಇರಬಾರ್ದು, ವಿಕೆಟ್ ಕೀಪರ್ ಕಡೆ ಬ್ಯಾಟಿಂಗ್ ಮಾಡ್ತಾ ಇರ್ಬೇಕು. ಐ ರಿಪೀಟ್, ಸದನದಲ್ಲಿ ಬಲಗಡೆ ಕೂತಿರ್ಬೇಕು, ಎಡಗಡೆ ಕೂತಿರೋರಲ್ಲ. ಸದನದ ಎಡಗಡೆ ಹೆಂಗೆ ಅಂತಂದ್ರೆ ಅಂಪೈರ್ ನ ಪಕ್ಕಕ್ಕೆ ನಿಂತಿರುವ ಬ್ಯಾಟ್ಸ್ಮನ್ ಇದ್ದಾಗೆ, ಸದನದ ಬಲಗಡೆ ಹೆಂಗೆ ಅಂತಂದ್ರೆ ನಾವು ವಿಕೆಟ್ ಕೀಪರ್ ನ ಅಕ್ಕಪಕ್ಕ ಅಂದ್ರೆ ನಿಮ್ಮನ್ನ ಬೇಗ ನಾನು ಔಟ್ ಕೊಡಬಹುದು. ಹಾಗೆ ಒಂದು ರಾಜ್ಯದಲ್ಲಿ ವಿಧಾನಸಭೆಯ ಅಧಿವೇಶನ ನಡೆಯದೆ ಬಲಗಡೆಯಲ್ಲಿ ಮುಖ್ಯಮಂತ್ರಿ ಮತ್ತು ಆತನ ವಿಧಾನಸಭೆಯ ಬಹುಮತದವರು ಕೂತ್ಕೊಳ್ಳದೆ ಅದನ್ನ ಮೇಲೆ ಕೂತಿರುವಂತಹ ಸ್ಪೀಕರ್ ಎಂಬ ಅಂಪೈರ್ ನಿರ್ಣಯವನ್ನ ಕೊಡದೆ ಯಾವುದೇ ಮುಖ್ಯಮಂತ್ರಿಯನ್ನ ಅವನ ಅಧಿಕಾರದಿಂದ ವಜಾ ಮಾಡೋದಕ್ ಬರೋದಿಲ್ಲ. ಅದಕ್ಕೆ ಕುಮಾರಸ್ವಾಮಿರವರ ವಿರುದ್ಧ ನಾವು ಅವಿಶ್ವಾಸ ಮತ್ತೆ ವಿಶ್ವಾಸ ಮತ ಯಾಚನೆಯನ್ನ ಈ ಹಿಂದೆ ನಡೆಸಿದಾಗ ಮಧ್ಯರಾತ್ರಿ 12:30 ಆದ್ರೂ ಪರವಾಗಿಲ್ಲ, ರಾತ್ರಿ 8 ಗಂಟೆ ಆದ್ರೂ 8:30 ಆದ್ರೂ ಪರವಾಗಿಲ್ಲ, ತಲೆಗಳನ್ನ ಎಣ್ಸ್ಕೊಂಡೆ ಇಲ್ಲ ಎಷ್ಟ್ ಲೇಟ್ ಆದ್ರೂ ಪರವಾಗಿಲ್ಲ, ನಾವಿವತ್ ಮ್ಯಾಚ್ ಆಡ್ಕೊಂಡೇ ಹೋಗೋದು ಅಂತ ಅಲ್ಲೇ ಕೂತಿದ್ದು ಫಾರ್ ದಿಸ್ ರೀಸನ್. ಯಾಕಂದ್ರೆ ಈ ಪ್ರಕರಣ ಏನ್ ಹೇಳಿದೆ ಅಂದ್ರೆ ಅಧಿವೇಶನಗಳನ್ನು ನಡೆಸದ ಹೊರತು
ಮುಖ್ಯಮಂತ್ರಿಯವರಿಗೆ ಬಹುಮತವನ್ನ ಸಾಬೀತು ಪಡಿಸೋದಕ್ಕೆ ಒಂದು ಅವಕಾಶವನ್ನ ಕೊಡದ ಹೊರತು ಸಭಾಪತಿಗಳು ಅದನ್ನ ನೋಡ್ಬಿಟ್ಟು ನೀನ್ ಔಟ್, ನಿನ್ನ ಬಹುಮತ ಹೋಗ್ಬಿಟ್ಟಿದೆ, ನೀನ್ ನಡೆದ್ ಬಿಡು ಅಂತ ಹೇಳದ ಹೊರತು ಆ ಮುಖ್ಯಮಂತ್ರಿಯನ್ನ ತನ್ನ ಸ್ಥಾನದಿಂದ ವಜಾ ಮಾಡಬಾರ್ದು ಅಂತ SR ಬೊಮ್ಮಾಯಿಯ ಪ್ರಕರಣ ಹೇಳಿದೆ. ಅಂಡ್ ಫೈನಲಿ OBC ಗಳನ್ನ ರಿಸರ್ವೇಶನ್ ಅನ್ನ ಮೂಲಕ 27% ರಿಸರ್ವೇಶನ್ ಕೊಟ್ಟು ಅವರನ್ನು ಕೂಡ ಆರ್ಥಿಕವಾಗಿ ಹಿಂದುಳಿದವರು, ಅವರಿಗೂ ಕೂಡ ಸಾಮಾಜಿಕ ಶೈಕ್ಷಣಿಕ ಕೆಟಗರಿಯಲ್ಲಿ ಸೇರಿಸ್ಬೇಕು ಅನ್ನೋ ಪ್ರಕರಣವನ್ನ ಈ ಡಿಸಿಷನ್ ಅಲ್ಲಿ ನಮ್ಗೆ ತಗೊಂಡಿದ್ದಾರೆ, ರೈಟ್. ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿದ ಹಾಗೆ ನಾವು 10 ಪ್ರಶ್ನೆಯಲ್ಲಿ ಎಷ್ಟು ಪ್ರಶ್ನೆ ಬಿಡಿಸಿದೀವಿ ಅನ್ನೋದ್ ಮುಖ್ಯ ಅಲ್ಲ, ಎಷ್ಟು ದಿನ ಆಡಳಿತ ನಡೆಸಿದೀವಿ ಅನ್ನೋದ್ ಮುಖ್ಯ ಅಲ್ಲ, ಹೆಂಗ್ ಆಡಳಿತ ನಡೆಸಿದೀವಿ ಅನ್ನೋದ್ ಮುಖ್ಯ. ಅದಕ್ಕೆ ಅಣ್ಣಾಮಲೈರವರು ಎಷ್ಟು ದಿನ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅನ್ನೋದಿಲ್ಲ. ಅಣ್ಣಾಮಲೈ ಈಸ್ ಅಣ್ಣಾಮಲೈ. ಅವರು ಇನ್ನೂ 1000 ವರ್ಷ ಹೋದ್ರುನು, ಇನ್ನ 100 ವರ್ಷ ಹೋದ್ರುನು ಅಂತಹ ಒಬ್ಬ ಆಡಳಿತ ಅಧಿಕಾರಿ ಇದ್ರು ಅನ್ನೋದನ್ನ ನಾವ್ ನೆನೆಸ್ತೀವಿ ಹೊರತು ರಾಜೀನಾಮೆ ಕೊಟ್ಬಿಟ್ರು ರೀ, ಬಿಟ್ಬಿಟ್ರು ರೀ, ಚುನಾವಣೆ ಸೋತ್ರು ಅನ್ನೋದು ಯಾವತ್ತೂ ನೆನ್ಸೋದಿಲ್ಲ. ಅದಕ್ಕೆ ನಾವ್ 2ನೇ ಪ್ರಶ್ನೆಯನ್ನ ಡಿಸ್ಕಸ್ ಮಾಡಿದ್ರು ಪರವಾಗಿಲ್ಲ, ನಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಇರ್ಬೇಕು. ಸೊ ಮೊದಲನೇ ಪ್ರಶ್ನೆಯಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಗಳ ಸ್ಟೇಟ್ಮೆಂಟ್ಸ್ ಗಳನ್ನ ನೋಡಿದ್ವಿ, ಅಂಡ್ 2ನೇ ಪ್ರಶ್ನೆಯಲ್ಲಿ ಪ್ರಕರಣಗಳನ್ನ ನೋಡಿದ್ವಿ. 3ನೆಯ ಪ್ರಶ್ನೆ ತುಂಬಾ ದೊಡ್ಡದಾಗಿದೆ, ಅದಕ್ಕೆ ವಿಲ್ ಡಿಸ್ಕಸ್ ಇಟ್ ಇನ್ ನೆಕ್ಸ್ಟ್ ಕ್ಲಾಸ್. ಬಟ್ ನೀವು ಬರ್ಕೋತೀನಿ ಅಂತಂದ್ರೆ ಬರ್ಕೊಡ್ರಿ, ಇಟ್ ಈಸ್ ವೆರಿ ಈಸಿ ಆಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಕ್ಲಾಸ್. ಹೊಸ ರಾಜ್ಯಗಳ ಸ್ಥಾಪನೆ ಮತ್ತು ರಚನೆ ಅಧಿಕಾರ ಸಂಸತ್ತಿಗಿದೆ, ಖಂಡಿತ ಇದೆ, ರಾಷ್ಟ್ರಪತಿಗಿಲ್ಲ. ಯಾಕಂದ್ರೆ ಕೆಳಗಡೆಯ ಸೆಂಟೆನ್ಸ್ ಅನ್ನ ಓದ್ಬಿಡ್ರಿ, ಸೆಂಟೆನ್ಸ್ ಗಳನ್ನ ಒಂದೇ ಸಲ ಓದ್ಬಿಟ್ಟು ಡಿಸಿಷನ್ಗೆ ಬರಬಾರ್ದು, ಕೆಳಗಡೆ ಇರೋದನ್ನ ಲಿಂಕ್ ಮಾಡ್ಬೇಕು. ಇಲ್ಲಿ ಬಹುಮತ ಬರ್ಬೇಕು ಅಂತ ಹೇಳಿದೀವಿ ಅಂದ್ರೆ ರಾಷ್ಟ್ರಪತಿ ತನ್ನ ರಾಷ್ಟ್ರಪತಿ ಭವನದಲ್ಲಿ ಕೂತ್ಕೊಂಡು ಇವತ್ತು ಆಂಧ್ರ ಪ್ರದೇಶವನ್ನ ಆಡ್ ಮಾಡ್ಬಿಡೋಣ, ಮಹಾರಾಷ್ಟ್ರನ ಎರಡ್ ಮಾಡ್ಬಿಡೋಣ ಅಂತ ಅವನ ಯೋಚನೆಗಳು ನಡೆಯೋದಿಲ್ಲ. ಇಲ್ಲಿ ಹೊಸ ರಾಜ್ಯ ಯಾವ್ದಿರ್ಬೇಕು, ಆ ರಾಜ್ಯಕ್ಕೆ ಹೆಸರೇನ್ ಕೊಡಬೇಕು, ಆ ರಾಜ್ಯದಲ್ಲಿ ವಿಧಾನಸಭೆ ಇರ್ಬೇಕು, ಹೈಕೋರ್ಟ್ ಇರ್ಬೇಕು, ಇವೆಲ್ಲಾ ಡಿಸಿಷನ್ಸ್ ಗಳನ್ನ ಪಾರ್ಲಿಮೆಂಟೇ ಮಾಡತ್ತೆ. ಅದಕ್ಕೆ ನಮ್ಮಲ್ಲಿ ಜಮ್ಮು ಮತ್ತು ಕಾಶ್ಮೀರ್ ವನ್ನ ವಿಭಜನೆ ಮಾಡುವಾಗ ಜಮ್ಮು ಕಾಶ್ಮೀರ್ನ ರಾಜ್ಯದ ಸ್ಥಾನಮಾನವನ್ನ ರದ್ದು ಮಾಡುವ ಮಸೂದೆಯನ್ನ ಅಮಿತ್ ಶಾ, ನಮ್ಮ ಗೃಹ ಮಂತ್ರಿಗಳು, ನಮ್ಮ ಲೋಕಸಭೆಯ ಸದಸ್ಯರು ರಾಷ್ಟ್ರಪತಿಯ ಮುಂದೆ ಹೋಗಿ ಓದ್ಲಿಲ್ಲ, ಅದನ್ನ ಸಂಸತ್ತಿನಲ್ಲಿ ಓದಿದ್ದಾರೆ. ಅಂದ್ರೆ ಯಾವ್ದನ್ನ ಹೊಸ ರಾಜ್ಯ ಮಾಡ್ಬೇಕು, ಯಾವ್ದನ್ನ ಹೊಸ ರಾಜ್ಯವಾಗಿ ರಚನೆ ಮಾಡ್ಬೇಕು, ವಿಲ್ ಡಿಸ್ಕಸ್ ದಿಸ್ 2 ಟರ್ಮ್. ಆರ್ಟಿಕಲ್ 2ರ ಪ್ರಕಾರ ಸ್ಥಾಪನೆ ಆಗ್ಬೇಕು, 3ರ ಪ್ರಕಾರ ರಚನೆ ಆಗ್ಬೇಕು, 2 ಬೇರೆ ಬೇರೆ ವಿಷಯಗಳು. ಸೊ ಇವು 2ನ್ನ ಪಾರ್ಲಿಮೆಂಟ್ ಮಾಡ್ಬೇಕು. ಪಾರ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ಅಫ್ಕೋರ್ಸ್ ಪಾರ್ಲಿಮೆಂಟ್ ನಲ್ಲಿ ಬಹುಮತನೇ ಇರ್ಬೇಕು. ವಿದೌಟ್ ಬಹುಮತ ಪಾರ್ಲಿಮೆಂಟ್ ಅಲ್ಲಿ ನಾವು ಯಾವುದೇ ವಿಷಯವನ್ನ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಈ ಶಬ್ದ ಇದೆ ಅಲ್ಲ, ವಿಶೇಷ, ವಿಶೇಷ ಅಂತ ಇರ್ಬಾರ್ದು, ಸರಳ. ಅಯ್ಯೋ ಯಾವ ರಾಜ್ಯ ಆದ್ರೆ ಏನ್ರಿ, ನಮಗ್ ಲಾಭ ಇದೆಯಾ? ಸೊ ರಾಜ್ಯದ ರಚನೆ ಸ್ಥಾಪನೆಗೆ ವಿಶೇಷ ಬೇಕಾಗಿಲ್ಲ, ಸರಳ ಅಷ್ಟೇ ಬೇಕಾಗಿದೆ. ಸೊ ಈ ಸೆಂಟೆನ್ಸ್ ಅಲ್ಲಿ ಸರಳ ಅಂತಂದ್ರೆ 2-3 ಅಂಶ ಅಲ್ಲ, ಒಟ್ಟು ಸದಸ್ಯರ ಅರ್ಧಕ್ಕಿಂತ 1 ಜಾಸ್ತಿ. ಸೊ 100 ಜನ ಸದನದಲ್ಲಿ ಕೂತಿದ್ದಾರೆ, ತೆಲಂಗಾಣ ರಾಜ್ಯವನ್ನ ಹೊಸ ರಾಜ್ಯ ಮಾಡ್ತಾ ಇದೀವಿ, ಎಷ್ಟ್ ಜನರಿಗೆ ಇಷ್ಟ ಇದೆ, ಎಷ್ಟ್ ಜನ ಬಹುಮತ ಕೊಡ್ತೀರಿ ಅಂದಾಗ 50 ಜನ ಕೊಟ್ರೆ ಅದು ಈಕ್ವಲ್ ಆಯ್ತು. ಅದಕ್ಕೆ ಅರ್ಧಕ್ಕಿಂತ 1 ಜಾಸ್ತಿ. ಅದಕ್ಕೆ ನಿಮ್ಮ ಟೀಮ್ ಅವರು 100 ರನ್ ಹೊಡೆದ್ರೆ ಎದುರುಗಡೆ ಟೀಮ್ ಅವರು 101 ಹೊಡಿಬೇಕು. ಯಾಕೆ 101 ಹೊಡಿಬೇಕು? ಮೇಡಮ್ 100 ಹೊಡೆದ್ರೆ ಡ್ರಾ ಆಗತ್ತಲ್ವೇನ್ರಿ, ಅದಕ್ಕೆ ನಾನು ಇಲ್ಲೊಂದು ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದೀನಪ್ಪ. ಸೊ ಇದು 1 ಎಕ್ಸ್ಟ್ರಾ ಅಂತಂದ್ರೆ ಅರ್ಧಕ್ಕಿಂತ 1. ಇಂತಹ ಬಹುಮತವನ್ನ ನಾವು ಸಂಸದೀಯ ವ್ಯವಸ್ಥೆಯಲ್ಲಿ ಸರಳ ಬಹುಮತ ಅಂತ ಕರಿತೀವಿ. ಸೊ ರಾಜ್ಯದ ಸ್ಥಾಪನೆ ರಚನೆಗೆ ಸಂಸತ್ತಿನ ಸರಳ ಬಹುಮತ ಅವಶ್ಯಕವೇ ಹೊರತು ವಿಶೇಷ ಬಹುಮತ ಅಲ್ಲ. 3ನೇದು, ರಾಜ್ಯ ಯಾರ್ದಪ್ಪ? ಪಕ್ಕದ ಮನೆಯವರ ಮನೆ ಮೇಲೆ ಮಾಡಿ ಮೇಲೆ ನೀವ್ ಇನ್ನೊಂದು ಮಾಡಿಯನ್ನ ಕಟ್ತೀರಿ ಅಂತಂದ್ರೆ ಮನೆ ಓನರ್ನ ಅನುಮತಿ ತಗೋಬೇಕಲ್ಲ. ನಮ್ಮ ದೇಶದ ಭೂಪ್ರದೇಶದ ಸಾರ್ವಭೌಮ ಅಧಿಕಾರಿ ಯಾರು ಇಲ್ಲಿದ್ದಾರೆ? ನಮ್ಮ ಒನ್ ಅಂಡ್ ಓನ್ಲಿ, ನನಗ್ ಗೊತ್ತಿದೆ ನೀವು ರಿಪೀಟ್ ಮಾಡ್ತಿದ್ದೀರಾ, ನಾನ್ ಮಾಡಲ್ಲ, ನಮ್ಮ ಅಫ್ಕೋರ್ಸ್ ಭಾರತದ ಪ್ರಥಮ ಪ್ರಜೆ ರಾಷ್ಟ್ರಪತಿ. ಈ ದೇಶದ ಪ್ರತಿಯೊಂದು ಭೂಪ್ರದೇಶ ಅವಂದು. ಸೊ ಅವನಿಗೆ ಕೇಳ್ಬೇಕು ನೀವು, ಅಣ್ಣ ನಾವ್ ಒಂದ್ ಸ್ವಲ್ಪ ಹೊಸ ರಾಜ್ಯ ಮಾಡ್ತಿದೀವಿ, ಮಾಡ್ಬಹುದಾ ಅಂತ ಅವರ ಪೂರ್ವಾನುಮತಿ ತಗೋಬೇಕೆ ಮೇಡಮ್. ಯಾಕೆ ತಗೋಬೇಕು ಅಂತಂದ್ರೆ ನೀವು ರಾಜ್ಯ ಮಾಡಿ ಬಿಟ್ಬಿಡ್ತೀರಿ, ಮುಂದಿನ ಕೆಲಸ ಯಾರ್ದು? ಹೊಸ ರಾಜ್ಯ ಬಂದ್ಮೇಲೆ ಆ ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲರ ನೇಮಕ ಆಗ್ಬೇಕು, ಅವ್ನಿಗೆ ಮಾಡೋದಕ್ ಟೈಮ್ ಇದೆಯಾ ನೋಡ್ಬೇಕು. ನಮ್ಗೆ ಟೈಮ್ ಇಲ್ಲ ಪಾಪ, ಅವ್ರಿಗೆ ಎಲ್ಲಿಂದ ಇರ್ಬೇಕು? 2ನೇದು, ಅಲ್ಲಿ ವಿಧಾನಸಭೆಗೆ ಚುನಾವಣೆ ನಡೆಸ್ಬೇಕು, ಎಲೆಕ್ಷನ್ ಕಮಿಷನ್ಗೆ ಕೇಳ್ಬೇಕು, ಏನಪ್ಪಾ ಇರೋ 28 ರಾಜ್ಯ ಸಾಲದು ಅಂತ ನಿನಗೆ ಇನ್ನೊಂದು ಹೊಸ ರಾಜ್ಯ ಕೊಡ್ತಾ ಇದ್ದೀನಿ, ವಿಧಾನಸಭೆ ನಡ್ಸೋದಕ್ಕೆ ಚುನಾವಣೆ ಆಗತ್ತಾ? ಇಲ್ಲ ಅಂತ ಹೇಳ್ಬಿಟ್ರೆ ಈ ಎಲ್ಲಾ ಕೆಲಸ ಕಾರ್ಯಗಳು, ಹೈಕೋರ್ಟ್ ನಲ್ಲಿ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕು. ನಾಳೆ ಆ ರಾಜ್ಯದ ವಿಧಾನಸಭೆಯ ವಿಸರ್ಜನೆಯಾದರೆ ಆ ರಾಜ್ಯದ ಆಡಳಿತದ ನಿರ್ವಹಣೆಯನ್ನ ರಾಷ್ಟ್ರಪತಿ ಮಾಡ್ಬೇಕು. ಸಿನ್ಸ್ ಒಂದು ರಾಜ್ಯದ ರಚನೆ ಹೆಚ್ಚಿಗೆ ಆದಾಗ ರಾಷ್ಟ್ರಪತಿಯ ಕೆಲಸಗಳು ಜಾಸ್ತಿ ಆಗೋದ್ರಿಂದ ಪಾರ್ಲಿಮೆಂಟ್ ಅವರು, ಅಣ್ಣ ನಾವ್ ಈ ತರ ಮಾಡ್ತಾ ಇದೀವಿ, ಒಂದ್ ಸ್ವಲ್ಪ ಅನುಮತಿ ಕೊಡ್ತೀಯಾ ಅಂತ ಹೂ ಅಂತಂದ್ರೆ ಹೂ ಅಂತೀಯಾ ಅಂತ ಅವನಿಗೆ ಕೇಳ್ಬೇಕು. ಅವನು ಹೂ ಅಂದ್ರೆ ಮುಂದೆ ಪ್ರೊಸೆಸ್ ಮಾಡ್ಬೇಕು. ಅವ್ನು ಊಹು ಅಂತಂದ್ರೆ ನಿಮ್ಮ ವಿಷಯವನ್ನ ಮೇಡಮ್ ನಾವು ಊಹು ಅಂದ್ರೂ ಮಾಡ್ತೀವಿ ಅಂದ್ರೆ
ನೀವು ಮಾಡಿದ ಮೇಲೆ ನಿಮ್ಮದು ಮಸೂದೆ, ನಾನು ಇಲ್ಲಿ ಬರ್ದಿದ್ದೀನಿ ಮಸೂದೆ ಅಲ್ವಾ, ಮಸೂದೆ ಕಾಯ್ದೆ ಆಗ್ಬೇಕು ಅಂದ್ರೆ ಅದಕ್ಕೆ 111ರಲ್ಲಿ ರಾಷ್ಟ್ರಪತಿ ಸಹಿ ಮಾಡ್ಬೇಕು. ಸಹಿ ಮಾಡೋದಕ್ ಹೋದಾಗ ನೀವು ನನಗೆ ಕೇಳಿದ್ರೆ ನಾನು ಹೇಳಿದ್ದೆ ತಾನೇ ಬೇಡ ಅಂತ, ಈಗ ನಾನ್ ಸಹಿ ಮಾಡೋದಿಲ್ಲ ಅಂತ ಅವರು ಅದಕ್ಕೆ ವೀಟೋವನ್ನ ಚಲಾಯಿಸಿ ನಿಮ್ಮ ರಾಜ್ಯದ ಮಸೂದೆಯನ್ನ ಅವರೇ ಇಟ್ಕೊಂಡಿರ್ತಾರೆ. 1956, 57, 58 ಈ ವರ್ಷಗಳಲ್ಲಿ ಗುಜರಾತ್ ಅನ್ನ ಹೊಸ ರಾಜ್ಯ ಮಾಡ್ಬೇಕು, ಮಹಾರಾಷ್ಟ್ರವನ್ನ ವಿಭಜನೆ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಡಿ ನೆಹರೂರವರು ರಾಷ್ಟ್ರಪತಿ ಕೇಳಲೇ ಇಲ್ಲ. ಹಾಗಾಗಿ ಬಾಬು ರಾಜೇಂದ್ರ ಪ್ರಸಾದ್ ರವರು ಎಲ್ಲಿವರೆಗೂ ಅವರು ರಾಷ್ಟ್ರಪತಿ ಆಗಿದ್ರು, ನಮ್ಮಲ್ಲಿ ಗುಜರಾತ್ಗೆ ಸಹಿ ಮಾಡಿದ್ರು, ನಾಗಾಲ್ಯಾಂಡ್ಗೆ ಸಹಿ ಮಾಡಿದ್ರು, ಬಟ್ ಹರಿಯಾಣ ರಾಜ್ಯದ ರಚನೆಗೆ ಅವ್ರು ಸಹಿನೇ ಮಾಡಿಲ್ಲ. ಯಾಕಂದ್ರೆ ಆ ರಾಜ್ಯವನ್ನ ಮಾಡೋದಕ್ಕೆ ಅವರ ಅನುಮತಿನೇ ತಗೊಂಡಿರ್ಲಿಲ್ಲ. ದಟ್ ಮೀನ್ಸ್ ಮೇಡಮ್ ಅನುಮತಿ ಕೊಟ್ರೆ, ಅನುಮತಿ ಕೊಟ್ಟ ಮಸೂದೆಗಳಿಗೆ ಕಡ್ಡಾಯವಾಗಿ ಸಹಿ ಮಾಡ್ಬೇಕು. ಧನ ಮಸೂದೆ ಬಗ್ಗೆ ಓದ್ತೀವಿ, ಯಾವ ಮಸೂದೆಗಳನ್ನ ಮಂಡಿಸೋದಕ್ಕೆ ರಾಷ್ಟ್ರಪತಿ ಅನುಮತಿ ಕೊಡ್ತಾನೆ ಅವುಗಳನ್ನ ಅವನು ತಿರಸ್ಕರಿಸೋದಕ್ಕೆ, ತಡೆ ಹಿಡಿಯೋದಕ್ಕೆ ಬರೋದಿಲ್ಲ. ಯಾವಾಗ ಅವರ ಅನುಮತಿ ಇಲ್ಲದೆ ನೀವು ಮಂಡಿಸ್ತೀರಿ ಅಂತಂದ್ರೆ ಆವಾಗ ಅವನಿಗೆ ತಿರಸ್ಕರಿಸುವ ಅಧಿಕಾರ ಸಂವಿಧಾನ ಕೊಟ್ಟಿದೆ. ಅಂಡ್ ಲಾಸ್ಟ್ಲಿ, ಹೊಸ ರಾಜ್ಯದ ರಚನೆಗೆ ವಿಧಾನಸಭೆಯ ಒಪ್ಪಿಗೆಯನ್ನ ಕೇಳ್ಬೇಕಾ? ಖಂಡಿತ ಇಲ್ಲ. ಕೋಳಿನ ಕೇಳಿ ಮಸಾಲೆ ಅರಿಬೇಕು ಅಂತ ಇಲ್ಲ. ನಮ್ಮ ದೇಶದ ಭೂಮಿಯ ಸಾರ್ವಭೌಮ ಒಡೆಯ ರಾಷ್ಟ್ರಪತಿ, ಅದನ್ನ ಕತ್ತರಿಸುವ, ಜೋಡಿಸುವ, ಗಮ್ ಹಾಕುವ ಎಲ್ಲಾ ಕೆಲಸ ಪಾರ್ಲಿಮೆಂಟ್ ಮಾಡ್ತಾರೆ ಅಂದ್ರೆ ಮಧ್ಯದಲ್ಲಿ ಇವರಿಗೆ ಯಾವ ರೋಲು ಇರೋದಿಲ್ಲ. ಸೊ ಸಂವಿಧಾನ ತಿದ್ದುಪಡಿಯ ವಿಷಯ ಬಂದಾಗ ಮಾತ್ರ ವಿಧಾನಸಭೆ ಅವ್ರು ಇಂಪಾರ್ಟೆಂಟ್ ಆಗ್ತಾರೆ ಹೊರತು ಇಲ್ಲಿ ಅಭಿಪ್ರಾಯ ಕೇಳ್ತಾರೆ. ನೋಡ್ರಪ್ಪ ನಾಳೆಯಿಂದ ಈ ಭಾಗ ನಿಮಗಿರಲ್ಲ, ಏನಂತೀರಾ ಅಂತ ತಲೆಯಲ್ಲಿ ಒಂದ್ ವಿಚಾರ ಇಟ್ಕೊಳ್ರಿ ಅಂತ ಅಷ್ಟೇ ಹೇಳ್ತಾರೆ. ಬಿಟ್ರೆ ಮಾಡ್ಲಿ, ಹ್ಞೂ ಅಂತೀರಾ ಮಾಡ್ಲಿ, ಏನ್ ಮಾಡ್ಲಿ, ಇವನ್ನೆಲ್ಲ ಕೇಳೋ ಅವಕಾಶ ಅವರಿಗೆ ಇಲ್ಲ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಈ ಒಂದು ಹೊಸ ರಾಜ್ಯದ ರಚನೆ ಸ್ಥಾಪನೆಯ ವಿಷಯಗಳಿದ್ದಾಗ ವಿಧಾನಸಭೆಯ ಒಪ್ಪಿಗೆಯನ್ನ ಪಡೆಯೋದಕ್ಕಿಂತಾನು ಕೇವಲ ಸಂಬಂಧಪಟ್ಟ ಒಂದು ರಾಜ್ಯದ ರಾಷ್ಟ್ರಪತಿಗಳು ಅಭಿಪ್ರಾಯವನ್ನ ಸಂಗ್ರಹಿಸ್ತಾರೆ. ಈ ತರ 2 ಮಾಡ್ತಿದೀವಿ, ನಿಮ್ಗೆ ಈ ವಿಚಾರ ತಲೆಯಲ್ಲಿ ಇರ್ಲಿ ಅಂತ ಹೇಳ್ತಾರೆ. ಓಕೆ, ಸೊ ನಾವು ಆರ್ಟಿಕಲ್ 2 ಮತ್ತೆ 3 ಇಲ್ಲಿ ಡಿಸ್ಕಸ್ ಮಾಡ್ಬೇಕು. ಅಂಡ್ ಸಂಸತ್ತಿಗೆ ಇದನ್ನ ಮಾಡೋ ಅಧಿಕಾರ ಕೊಟ್ಟಿರೋದು ಆರ್ಟಿಕಲ್ 4 ಅಲ್ಲಿ. ಅಂಡ್ 4 ಅಲ್ಲಿ ಮಾಡಿರುವ ಈ ರಾಜ್ಯದ ರಚನೆ ಸ್ಥಾಪನೆಯ ಮಸೂದೆಗೆ ಸಂವಿಧಾನದ 111ನೇ ವಿಧಿಯಲ್ಲಿ ಭಾರತದ ರಾಷ್ಟ್ರಪತಿಗಳು ಇದನ್ನ ಸಹಿ ಮಾಡ್ಬೇಕು ಅಂತ 111ನೇ ವಿಧಿ ಹೇಳ್ತಿದೆ. ಸೊ ವಿ ಹ್ಯಾವ್ ಡಿಸ್ಕಸ್ಡ್ 3 ಕ್ವೆಶನ್ಸ್. ಮೊದಲನೇದು ಫಂಡಮೆಂಟಲ್ ರೈಟ್ಸ್ ಬಗ್ಗೆ, ಎರಡನೇದು ಪ್ರಕರಣಗಳ ಬಗ್ಗೆ, ಅಂಡ್ ಮೂರನೇದು ಹೊಸ ರಾಜ್ಯದ ರಚನೆಯ ಬಗ್ಗೆ, ನಾಲ್ಕನೇದು ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ಬಗ್ಗೆ ಹೇಳಿಕೆ ಇದೆ. ದಟ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಕಾನ್ಸೆಪ್ಟ್ ಕ್ಲಿಯರ್ ಮಾಡುವ ಒಂದು ಅಳಿಲು ಸೇವೆಯ ತರದ ಒಂದು ಪ್ರಯತ್ನ ಮಾಡಿದೀನಿ. ಯಾಕಂತಂದ್ರೆ ಬೋರ್ಡ್ ಇಲ್ಲದೆ ನಾನ್ ಕಂಫರ್ಟೇಬಲ್ ಇರೋದಿಲ್ಲ. ಸೊ ಹಾಗಾಗಿ ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕೈಂಡ್ ಲಿಸ್ನಿಂಗ್. ಸೇಫ್ ಆಗಿರಿ, ಹೆಲ್ದಿ ಆಗಿರಿ, ಮನೆಯಲ್ಲೇರಿ, ಮಾಸ್ಕ್ ಹಾಕೊಳ್ಳಿ. ಓಕೆ, ಥ್ಯಾಂಕ್ ಯು, ಬಾಯ್.